ಬಂದರಿ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ ನನ್ನ ಮನದಾಗೆ ಆಸೆ ಬಂದರಿ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ ನನ್ನ ಮನದಾಗೆ ನಿಂಬೆ ಹಣ್ಣಿನ ಹುಡುಗಿ ಬಂದು ಲವ್ ಮಾಡಬೇಕು ಗೆಳೆಯ ಜೀವನದಾಗ ಒಮ್ಮ್ಯಾರ ಲವ್ ಮಾಡಬೇಕು ಮಾವ ಜೀವನದಾಗ ಒಮ್ಮ್ಯಾರ ಲವ್ ಮಾಡಬೇಕು ಗೆಳೆಯ ಜೀವನದಾಗ ಒಮ್ಮ್ಯಾರ ಲವ್ ಮಾಡಬೇಕು ಮಾವ ಜೀವನದಾಗ ಒಮ್ಮ್ಯಾರ ಕುಣಿತಾಳೋ ಈಕಿ ಕುಣಿತಾಳೋ ನೆಲಗ ಕಾಲ ಕುಣಿತಾಳೋ ಜಿಗಿತಾಳೋ ಬಿದ್ದಿ ಬಿದ್ದಿ ಬಾತರು ಮಲ್ ಲವಲ್ಲಿ ಬಿದ್ದಿ ಎದೆಗಿದೆ ಬಾಯಿ ಕಿಸಲಿಗೆ ಮೈಯೆಲ್ಲ ಬುದ್ಧಿ ಇನ್ನೆಲ್ಲಿದೆ ಬಿದ್ದಿ ಬಿದ್ದಿ ಬಾತರು ಮಲ್ ಲವಲ್ಲಿ ಬಿದ್ದಿ ಇಲ್ಲ ಕೆಳಗಿಂದು ಇಲ್ಲ ಏನು ಇಲ್ಲ ಅಲ್ಲ ಖಾಲಿ ತಿಳಿ ಮ್ಯಾಗಿಂದು ಇಲ್ಲ ಕೆಳಗಿಂದು ಇಲ್ಲ ಆಯ್ತು ಕೆಳಗಿಂದ ಹಾಕಿಲ್ಲ ಎಲ್ಲ ಆಯ್ತು ನಡುಗಡೆ ತಂತು ಏನು ಕೆಲಸ ಇಲ್ಲ ಮೊದಲೇ ಇಲ್ಲ ಆಯ್ತು ಉಸಿರಲಿ ಫುಲ್ ಗಿಚ್ಚೈತೆ ಎಲ್ಲಿ ನೋಡಿದಾಗ ಹುಡುಗಿ ಕುಲ್ಲ 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 ಎಲ್ಲಿ ನೋಡಿದಾಗ ಹುಡುಗಿ ಕುಲ್ಲ 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 ಮ್ಯಾಗಿಂದು ಇಲ್ಲ ಕೆಳಗಿಂದು ಇಲ್ಲ ಮ್ಯಾಗಿಂದು ಇಲ್ಲ ಕೆಳಗಿಂದು ಇಲ್ಲ ನಡುಗಡೆ ತಂತು ಮೊದಲೇ ಇಲ್ಲ ಯಪ್ಪ ಎಷ್ಟು ಲಯ ತಗೊಂಡು ಹಾಡಕತ್ತೀವ ನನ್ನ ರಾಜಕುಮಾರ ನೋಡ್ರಿ ಅವಾಗ ತೆಳಗಿಂದ ಇಲ್ದಾರ ಇರ್ತಾರ ಏನು ಮಾತಾಡ್ತಿರೋ ಯವ ಯವ ಯವ್ವಾರೆ ಇವ ನೋಡ್ತಾನೆ ಒಬ್ಬಾರೆ ಯಪ್ಪ ಯಪ್ಪ ಯಪ್ಪಾರೆ ಇವ ಮಾಡ್ತಾನೆ ಹೆಂಗಾರೆ ಹಾಡ ಹಾಡ ವಸ್ತನಿಂದ ಗಿಂಡಿ ಸದನದಿ ಕೊಡಿ ಗಿಂಡಿ ಕೊಟ್ಟ ಸ್ವಲ್ಪ ಸರ್ಗ ಸ್ವಲ್ಪ ಸರ್ಗ ಗಡಬಡಿಸಿ ನಾನು ದೇವರಿಗೆ ಒಂಟ ಗಡಬಡಿಸಿ ನಾನು ದೇವರಿಗೆ ಒಂಟ ಸನ್ನಿಯ ಮಾಡ್ತಾನ ತಪ್ಪ ಆಟೋ ಸನ್ನಿಯ ಮಾಡ್ತಾನ ನಮ್ಮ ಆಟೋ ಹಿಂಗ್ಯಾ ಬಿಗ್ನಾಸಿ ಪಡ್ಪೋಸಿ ಯಾಕೆ ಹಂಗ ಬಂದ ಡಿಕ್ಕಿ ಹೊಡ್ಯಾಕತ್ತಲ್ಲ ಹೆಂಗತ್ತಿನ ಮೈಯಾಗ ಅಯ್ಯಯ್ಯ ನೀವ್ಯಾ ಭಟ್ರೆ ನನ್ನ ಕಣ್ಣಾಗ ಖಾರ ಪುಡಿ ಹಾಕ್ತೀಯಾ ಮತ್ತೆ ನಿನ್ ಕಣ್ಣಾಗ ಏನ್ ಹಾಕ್ಬೇಕು ನನ್ನ ಕಣ್ಣಾಗ ಸ್ವಲ್ಪ ಮೆಣಸಿಗೆ ಹಾಕ್ಬಿಡು ಕಣ್ಣು ಉಚ್ಕೊಂಡ್ ಮಕ್ಕೊಂಬಿಡ್ತೀನಿ ಎಣ್ಣೆ ಹಾಕ್ಬೇಕೇನು ಎಣ್ಣೆ ಬೇಡ ಅಯ್ಯ ಹಾಲು ಮಾರ ಪೋರಿ ಹೆಣ್ಣ ನಾವಲ್ಲಿ ಗಂಡ ನಾವಲ್ಲಿ ಹಿಂಗ ಡಿಕ್ಕಿ ಹೊಡ್ಕಂತ ಬರ್ತಿಯಲ್ಲ ಕಣ್ಣು ಕಾಣಲ್ಲ ನಿನಗ ಯಾಕ್ಲ
ಅಲ್ಲ ಬಟ್ಟ ನನಗ ಡಿಕ್ಕಿ ಹೊಡೆದ ನನಗ ಮಾತಾಡ್ತಿಲ್ಲ ಎಷ್ಟೈತ್ ನೀನ್ ಹತ್ರ ಸಾಧ್ಯ ನನ್ನ ದೃಷ್ಟಿ ಆದ ಮೇಲೆ ಇತ್ತು ಆ ಆದ್ರೆ ಏನು ಮಾಡೋದು ನನ್ನ ಕಾಲಂಗ್ ಬ್ರೇಕ್ ಕ್ರಾಸ್ ಆಗಿ ಬರ್ಕೊಂಡಿದ್ದೆ ಎಲ್ಲರ ನಿಮ್ಮ ಗಾಡಿಗೆ ನಮ್ಮ ಗಾಡಿ ಬಂದು ಈ ಆಕ್ಸಿಡೆಂಟ್ ಆಯ್ತು ನಮ್ಮ ಸಾಮಾನ್ ಗೀಮಾನ್ ನಿಮ್ ಮುಂದಿನ ಇಂಜಾದಾಗ ಸಿಗಬಿದ್ದ ನೋಡ್ರಿ ಏನೇ ಅಲಮಾರ ಪೋರಿ ಹಿಂಗ ಡಿಕ್ಕಿ ಹೊಡ್ಕೊಂಬತ್ ಮತ್ತ ನನಗೆ ಡಿಕ್ಕಿ ಹೊಡ್ತಾ ಅಂತ ಹೇಳ್ತೀಯಾ ಏ ಯಾಕ್ಲಾ ಬಟ್ಟ ಹೆಂಗ್ ಮಾಡ್ತೆ ಹೆಂಗ್ ಕಣಕತ್ತೀನಿ ಕಣ್ಣಾಗ ಹೆಚ್ಚಾಗಿ ಹೊರಗೆ ಚೆಲ್ಲಕತ್ತೈತಿ ಏನಾದ್ರು ಹೆಚ್ಚಾಗಿ ಹೊರಗ್ ಚೆಲ್ಲೋದು ಬೇಕಿದ್ರೆ ಹೇಳಿ ಕೊಡ್ತೀನಿ ನಿನಗ ಏನ್ ಕೊಡವ ಅದೇ ಬಿಳಿ ಅನ್ನದ ಗಂಜಿ ನೀನು ಹೇಳಿದಲ್ಲ ಅಯ್ಯಯ್ಯ ಸುಕುಮಾರ ಏ ನೀನೆ ಬಿಳಿ ಹಾಲಿನ ಗಂಜಿ ತಿನ್ನಾಕ ಸಂತಿರೋಣ ಹಾಗೆ ತಿಳ್ಕೊಂಡೇನ ಲೇ ಮಗನ ನಿನಗ ಅಷ್ಟು ಗಂಜಿ ಆಗಿತ್ತಂದ್ರ ಒಂದ್ ಒಳ್ಳೆ ಹುಡುಗಿ ನಾನು ಮದ್ವಿ ಮಾಡ ಆ ಹೆಂಡತಿಗೆ ತಿನ್ನಿಸ ಅವ್ರಿಗೆ ತಾಕತ್ರ ಬರ್ತೈತಿ ಮದ್ವಿ ಮಾಡ್ಕೋಬೇಕಂದ್ರ ಮನಸ್ಸಿನ ತಕ್ಕ ಎಣಸಿನೇ ಸಿಗವಲ್ಲ ಮನಸ್ಸಿನಾಗಲ್ಲ ಮರ 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 ಅಂತ ಐತಿ ಮನಸ್ಸ ಇಲ್ಲಿ ಇಲ್ಲಿ ಹಾ, ಮನಸ್ಸ ಎಲ್ಲಿ ಐತಿ ಗೊತ್ತೈತಿ? ಇಲ್ಲಿ ಮನಸ್ಸು ಲವರ್ ಮಾಡಿಲ್ಲ ಜೀವನದಾಗ ಒಮ್ಮ್ಯಾರ 10 ಮಂದಿನ ಮಾಡಿನಿ ಆ, ಮನಸ್ಸಲ್ಲ ಅರೆ ಬಾಪ್ರಿ ಅಲ್ಲ ಮನ- ಯವ್ವ. ಮನಸ್ಸಿನಾಗ ಮರ ಮರ ಅಂತ ಐತಿ ಮನಸ್ಸ ಇಲ್ಲಿ ಐತಿ, ಇಲ್ಲಿ ಇಲ್ಲಿ. ಇಲ್ಲಿ ಇಲ್ಲಿ ಅಲ್ಲಿ ಐತಿ, ಇಲ್ಲಿ ಐತಿ. ಇಲ್ಲಿ ಐತಿ ಹಾ, ಇಲ್ಲಿ. ಮನಸ್ಸಿನಾಗ ಮರ ಮರ ಅಂತ ಐತಿ ಆ. ಆದ್ರೆ ಏನ್ ಮಾಡೋದು ನನ್ನ ಮನಸ್ಸಿನ ತಕ್ಕ ಎಣ್ಣೆ ಸಿಗವಲ್ದು ಮದ್ವಿ ಮಾಡ್ಕೊಳಕ ಈ ಊರಾಗ ಎಲ್ಲರೂ ಹುಡುಕ್ಯಾಡ್ಬೇಕಲ್ಲ ಸಿಗ್ತತೆ ನಿನ್ ಮನಸ್ಸಿನ ತಕ್ಕಂತ ಹುಡುಗಿ ಮದುವೆ ಹೋಗಕ್ಕೆತ್ತ ಐತೆ ಎಲ್ಲ ಐತೆ ಇಲ್ಲೇ ಐತೆ ಆ, ದಿನ ನೋಡ್ತೀನಿ ಆ, ದಿನ ಮಾತಾಡ್ತೀನಿ ಮದುವೆ ಆದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಹೇಳಿ ನನ್ನ ಅದೃಷ್ಟ ಬ್ಯಾರೇನೈತಿ ನೋಡೋದು ಅಲ್ಲ ಅಂತದ ಏನ್ ಬಂದಿತ್ ನಿನಗ್ ಬರ್ಗಲ್ಲ ಅಂತೀನ ಅಷ್ಟಲ್ಲ ಸಿಂಗಾರಿ ಆ ಹೆಣ್ಣು ನನ್ನ ಕೈ ತುಪ್ಪದಾಗ ಅಂತ ಬಿತ್ತಂತ ತಿಳ್ಕೊಬೇಡ ಆ ಹೆಣ್ಣು ಸಿಕ್ಕ್ರೆ ಸಿಕ್ರ ಇದು ನನ್ನ ಬಣ್ಣ ಬೇರೆ ಬರ್ತೈತಿ ಬೇರೆ. ಸಾವಕಾಶ ಅಲ್ಲ ಹೇಳ ನೀನ್ ಹೇಳ್ಬೇಕು ನಂದಾಯ್ತು ನಿಂದಾತ ಈಗ ನಾನು ಬತ್ತಾನ ಹಾ ನಾ ಎಲ್ಲರ ಚಿಂತೆ ಮಾಡಕತ್ತಾನೆ ಹೊತ್ತೆ ಹಲ್ಲು ಮುರುಪತಿ ಆಂಬಲತ್ತೇಳಿ ಅದ್ಯಾವ್ದು ಹುಡುಗಿ ಬಣ್ಣ ಬದಲಾಯಿಸೋದು ಹುಡುಗಿ ಮತ್ತಾಗ ಆರಕತ್ತಿ ಆ ಒಡಿ ಗಾಡಿ ಅಡಮಂದೇವ್ರ ಗುಡಿಗೆ ಹನುಮಂತ ಹುಡುಗಿ ಯಾಕ ಮುಗಿಸಿ ಬಿಡ್ತೀನಿ ನಿನ್ನ ಕೆಲಸ ಮುಗಿಸಿ ಬಿಡಿಸಿ ಕೆಲ್ಸ ಯಾವ ಕೆಲ್ಸ ಅದೇ ಕೆಲಸ ಅದೇ ಕೆಲ್ಸ ಅಂದ್ರೆ ಯಾವ ಕೆಲ್ಸ ನಿನ್ನ ಕೊರಳಿಗೆ ತಾಳಿ ಕತ್ತ ಕೆಲಸ ಕಣ್ಣಾದಾಗ ನೀ ನನಗ ಕೊರಳಿಗೆ ತಾಳಿ ಕಟ್ತೀಯ ಮತ್ತ ಅಟ್ ಧೈರ್ಯ ಐತಿ ಹೌದು ಮತ್ತ ಅದನ್ನ ಸಾವಕಾಶ ಹೇಳಿ ಧೈರ್ಯ ಐತಿ ಅಂತೇಳಿ ಅವಾಗಿದ್ರೆ ಹಿಂಗ ಮಂದಿ ತಪ್ಪು ತಿಳ್ಕೊತಾರ ಅಲ್ಲ ನಿನ್ನಂತ ವಯಸ್ಸಾದ ಮುದುಕನ ಮದುವೆಯಾಗಿ ನಾ ಯಾ ಸುಖ ಅನುಭವಿಸ್ಬೇಕು ನಿನ್ನ ನಾನು ಮದುವೆ ಆಗುವುದೇ ಇಲ್ಲ ಏ ಆಲಮಾರ ಪೋರಿ ನನ್ನ ವಯಸ್ಸಿಗೆ ಮುದಿತನ ಬಂದಿರ್ಬೋದು ನನ್ನ ವಯಸ್ಸಾದಿರ್ಬೋದು ಆದ್ರೆ ಮುಂಚೆಗಡ ಮುಪ್ಪಾದ್ರ ಉಳಿಯನು ಕಮ್ಮ ಆಗೋದಿಲ್ಲ ನನ್ನ ವಯಸ್ಸಿಗೆ ಮುದಿತನ ಬಂದಿರ್ಬೋದು ಆದ್ರೆ ನನ್ನ ಶಕ್ತಿಗೆ ಮುದಿತನ ಬಂದಿಲ್ಲ ನಿನ್ನ ಕಂಟ್ರೋಲ್ ಮಾಡ ಕೆಪಾಸಿಟಿ ನನ್ನ ಹತ್ರ ಐತಿ ನನ್ನ ಹತ್ರ ಯಪ್ಪ ಎಂತಿಂತವ್ರಿಗೆ ಆಗಿಲ್ಲ ನಾನು ಕಂಟ್ರೋಲ್ ಮಾಡಿದೀನಿ ಏನಾಕತಿ ನೋಡು ಚೆಕ್ ಮಾಡಿ ನೋಡು ನೀನು ಎಷ್ಟೈತೆ ನಿನ್ನ ಹತ್ರ ಕೆಪಾಸಿಟಿ ನೋಡು ಚೆಕ್ ಮಾಡು ಬೇಡ ಚೆಕ್ ಮಾಡೋದು ಬೇಡ ಈಗ ನಾಟಕ ಮಾಡೋದು ನಾನು ಬಾಯಿ ಬೀಚ್ ಹೇಳಿ ಅಂದ್ರೆ ಎದಿ ಹೊಡೆದು ಸತ್ತೋಗ್ಬಿಡ್ತಿ ಹೌದನ ಸುಮ್ಮನೆ ಹಠ ಮಾಡಬೇಡ ನಿನ್ನ ಮನಸ್ಸು ಕೊಟ್ಟು ಮನಸಾರ ಮದುವೆ ಮಾಡ್ಕೋ ನಿನ್ನ ಕೈಯಾರ ಊಟ ಮಾಡಿಸು ನನಗ ಅಲ್ಲ ನನ್ನ ಕೈಯಿಂದ ಅಡ್ಗಿ ಮಾಡಿ ನಿನಗೆ ಊಟ ಮಾಡಿಸ್ಬೇಕಾ ಯಾರು ಬೇಡ ಅಂತಾರ ಬಾ ನಮ್ಮ ಮನೆಗೆ ಇವತ್ತು ನನಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸ್ತೇನೆ ಸಿಂಗಾರಿ ನಾನ್ ನಿಮ್ ಮನೆಗೆ ಎಲ್ಲಿ ಬರ್ಲಿ
ಅವ ಗುಂಡಪ್ಪ ಛತ್ರಿ ಇಟ್ಕೊಂಡು ಬರ್ತಾನಲ್ಲ ಅವ ಮನ್ಯಾಗ ಬುದ್ಧಿ ಸಾಯ್ತ ನಮ್ಮ ಮುದೇ ನನ್ನ ಮಗ. ಅಯ್ಯಯ್ಯ ನಮ್ಮ ಅಪ್ಪನ ಬದಲ್ ನೀ ಯಾಕೆ ವಿಚಾರ ಮಾಡ್ತಿ? ನಮ್ಮ ಒಂದ್ ವೇಳೆ ನಮ್ಮ ಅಪ್ಪ ಇದ್ದ ತಿಳ್ಕೊ, ಒಂದ್ ಕೆಲಸ ಮಾಡ್ಬೇಕ, ಅರ್ಬಿ ಕಟ್ಕೊಂಡು ಬುರುಕಿ ಹಾಕೊಂಡು ಬರ್ಬೇಕು. ನೀ ಹೇಳಿದ ಮ್ಯಾಗ ಒಂದ್ಯಾಕ 100 ಕೆಲಸ ಮಾಡಂದ್ರೆ ಮಾಡ್ತೀನಿ ನೋಡಿ ನಿನ್ನ ಸಲುವಾಗಿ. ಹೌದಾ? ಹೇಳ ಬುರುಕಿ ಹಾಕೊಂಡ್ ಬಾ ನಮ್ಮ ಮನೆಗೆ ಹೇಳಿ. ನಾ ಗಂಡಸು ಬುರ್ಕ ಹಾಕೊಂಡು ಬರ್ಬೇಕಾ? ನನ್ನ ಕೈಯಾರ ಊಟ ಮಾಡ್ಬೇಕಂದ್ರ ಬುರುಕಿ ಹಾಕೊಂಡು ಬರಬೇಕು. ಯಾವಾಗ ನೀ ಏರ್ ಅಂದ್ಮೇಲೆ ಬುರ್ಕ ಏನು ಕೊಳ್ಳಾಗ ಚಪ್ಪಲ ಹಾಕೊಂಡು ಬಾರಂದ್ರೆ ಬರ್ತೀನಿ ನೋಡು. ಅಷ್ಟೇನ್ ಬೇಡ, ನಾಳೆ ರಾತ್ರಿ 12 ಗಂಟೆಗೆ ಬುರುಕಿ ಹಾಕೊಂಡ್ ನಮ್ಮನಿ ಬಾ. ಬರ್ತೀನಿ, ಬುರ್ಕಿದ ಮೇಲೆ ಬೆಟ್ಟ ಹಾಕ್ತೀನಿ. ಏನು ಹೋಗಿನು ಹೊಡಿ ಹೊಡಿ. ಅಮ್ಮ ಇಲ್ಲಿ ಬಾ, ಈಚೆ ಕಡೆ ಮೈಕಿಗೆ ಬಾ ಮಮ್ಮ. ಹೇಳ್ರಿ ಚಟ್ನಿ ಭಟ್ರ ಏನದು? ಯಾರಪ್ಪ ನನ್ನ ಗಿಡ್ಡಿ ಕರಲ್ಲ ಅನ್ಸವ್ರಿ ಊರಾಗ? ಏನ್ ಮಾಡ್ತಾರು? ನಿನ್ ಜೊತೆ ಕಬಡ್ಡಿ ಹಾಡ್ತಾರ. ಹೇಳು ಮಮ್ಮ. ಏನದು ಇಟ್ಕೊಳ್ಳೋದು? ಯಾರಪ್ಪ ನನ್ನ ಗಿಂಡಿ ಕನಲ್ ಅನ್ಸವ್ರು? ನೋಡ ಅವನ ಗಿಂಡಿ ನಾನ ಕನಲ್ ಅನಿಸ್ತಾನೆ. ನಿನ್ ಜೊತೆ ಕಬಡ್ಡಿ ಹಾಡ್ತಾರ. Thank you.
ಲಾ ಲಾ ಭಟ್ರ ಮತ್ತೇನು ಸಮಾಚಾರ ಬರೀಲಿ ಹೇಳ್ರಿ ಹೆಂಗ ಕೊಟ್ರಿ ಹಿಂದಾಸಿ ಹಂಗ ಮುಗಿತತ್ರಿ ಪಾಪ ಈ ಅಣ್ಣ ಅಂತ ಮಾತ್ರ ಕರಿಬ್ಯಾಡ ನೋಡು. ಅಲ್ಲ ನೋಡು ಟೈಮ್ ಎಷ್ಟಾಗೈತಿ ಈಗ ಬರಕತ್ತದಿ ನಿನ್ಗೆ ಎಷ್ಟು ಗಂಟೆಗೆ ಬಾ ಅಂತ ಹೇಳಿನ ಇಲ್ಲಿ ಪೋಣೆ ಬಾರ ಆ ಪೋಣೆ ಬಾರಲ್ಲ ಪೋಣೆ 4 ಆಗೈತಿ ಅಂತ ಹೇಳ ಅರ್ಥ ಅಂದ್ರ 12 ನಿಮಿಷ ಕಡಿಮೆ ಅದ ಅಂದೆ. ಹೌದಾ ಮತ್ತೇನ್ ಮಾಮ ಎಲ್ಲ ಸುದ್ದಿ ಸಮಾಚಾರ ಎಲ್ಲ ಆರಾಮದ ಇಲ್ಲ ನಾನು ಸ್ವಲ್ಪ ತಡ ಮಾಡಿ ಬಂದದಕ್ಕ ಸಹಿತ ಅಂತೀಯಲ್ಲ, ನಾನು 3 ವರ್ಷ ನಿನ್ನ ಮೂತಿ ನೋಡ್ಕೊಂತ ಹೆಂಗಿದ್ದಿರ್ಬೋದು ಅಂತೇಳಿ. ನಮ್ಮ ನೋವು ನಾವು ನುಂಗಬೇಕು, ನಿಮ್ಮ ನೋವು ನೀವು ನುಂಗಬೇಕು. ಆ ದೇವರು ಕಣ್ಣು ತೆಗೆದಾಗ ನಮ್ಮದು ನೀವು ನುಂಗ್ರಿ, ನಿಮ್ದು ಹೇಳಂಗಿಲ್ಲ ಮತ್ ನಾವು ನಿಮ್ಮದು ನಾವು ನುಂಗುತ್ತೀವಿ. ಚಂದಂಗೆ ಅದ ನಕ್ಕೋತ್ ಹೇಳ ಅಟ್ ಸಿಟ್ಟು ಹೇಳ್ರಿ ನಂಗೆ ಬಾಳ ಮನ್ಸಿಗೆ ಬೇಜಾರಾಗ್ತೈತಿ. ಸ್ವಲ್ಪ ತಡ ಮಾಡಿ ಬಂದ್ಸಲಕ್ಕೆ ಯಾಕೆ ಶಿಫ್ಟ್ ಆಗ್ತಿ ಸಿಂಗಾರಿ? ಈಗ ಟೈಮ್ ಎಷ್ಟು? ಎಷ್ಟು ಟೈಮ್? ಲೈ ಸಿಂಗಾರಿ, ನಿನ್ಗೆ ಏನ ಸ್ವಲ್ಪ ಚಿಂತೆ ಆಯ್ತಿಲ್ಲ ಅಂತೀನಿ. ಚಿಂತೆ ನನಗ ಒಳ ಚಿಂತೆ ಅದ್ಯಾವ್ದಪ್ಪ ಒಳ ಚಿಂತಿ? ನಾವು ಯಾವ ಗೊತ್ತಿಲ್ಲ ನೋಡಪ್ಪ. ಮದುವೆ ಚಿಂತೆ ಅಯ್ಯಯ್ಯ ನನ್ಗೆಲ್ಲ ಮದ್ವಿ ಚಿಂತಿ ರಗಡೈತಿ. ಆದ್ರೆ ನನ್ ಮದ್ವಿ ಮಾಡಿ ಕೊಡ್ಬೇಕಲ್ಲ. ನಮ್ಮ ಅವ್ವನ್ ಚಿಂತೆ ಬಿಟ್ಟು ಬಿಡು. ನಮ್ಮ ಅವ್ವ ಅಂದ್ರೆ ಏನಂತ ತಿಳ್ಕೊಂಡಿ? ಅನ್ನಪೂರ್ಣ ದೇವಿ ಅಂದದ್ದೆಲ್ಲ ಸೈ, ಅನ್ಕೊಂಡದ್ದು ಸೈ. ಅಲ್ಲ ನೋಡು, ನೀನ್ ಮನ್ಯಾಗ ನೀ ಅಂದದ ಕರೆ, ಆದ್ರ ನನ್ನ ಮದ್ವಿಗೆ ನಮ್ಮ ಅಪ್ಪ ಒಪ್ಪಬೇಕಲ್ಲ. ಒಪ್ಲಿಕ್ಕಂದ್ರ ಹೆಂಗ? ನಮ್ಮ ಅವ್ವನ್ ಚಿಂತೆ ಬಿಟ್ಟು ಬಿಡ ಸಿಂಗಾರಿ. ನಮ್ಮ ಅವ್ವಗ ನೀ ಇರೋ ಒಬ್ಬಾಕಿ ಸೊಸಿ, ನಮ್ಮ ಅವ್ವಗ ಇರೋ ಒಬ್ಬಾಕಿ ಸೊಸಿ ನೀನು. ನಮ್ಮ ಅವ್ವ ನೀನು ಚಂದಾಗಿ ನೋಡ್ಕೊಂತಾಳ. ಮಂದಿ ಹೆಂಗ 4-5 ಮಂದಿ ಸೊಸಿ ಅಂದ್ರೆ ಅಂದ್ರ ಅತ್ತಿ ಸೊಸಿರ ಒಡದಾಟ. ಆಕಿನ ಕೂದಲು ಈಕೆ ಹಿಡ್ಕೋದು, ಈಕಿನ ಕೂದಲು ಆಕಿ ಹಿಡ್ಕೋದು. ಕೂದಲು ಹಿಡ್ಕೊಂಡು ಒಡೆದಾಡಿ ಮೈ ತುಂಬ ರಕ್ತ ಮಾಡ್ಕೊಂಡು ಕೈ ತುಂಬ ಇರೋ ಬಳೆ ಹೊಡ್ಕೊಂಡು ಇನ್ನ ಒಂದು ತೋಳಿನ ಜಂಪರ್ ಹರ್ಕೊಂಡು ಜವಿನಂಗ ಕೂದಲ ಬಿಟ್ಕೊಂಡು ಮನ್ಯಾಗ ಕುಂತು ಬಿಡ್ತಾರ. ಗಂಡ ಬಂದ ಮ್ಯಾಲ ಈ ಕಡೆ ತಾಯಿಗೆ ಅನ್ನಕ್ಕಾಗಂಗಿಲ್ಲ, ಹೆಣ್ತಿಗೆ ಇನ್ನ ಏನ್ ಅನ್ನಕ್ಕಾಗಂಗಿಲ್ಲ. ಅನುಭವ ಬಾಳ ಆಗ್ಯದ ದೋಸ್ತ್ ನಿನಗ. ಫುಲ್ ಅನುಭವ ಐತ್ರಿ ಇವ್ರಿಗೆ. ಒಂದೇಟು ಬಿಗಿ ಮಂಚದ ಜಾಗ ಕೌದಾಗ ಕಾಲ್ ಸಾಕಿ ಬೆಳಗಾಗತಾನ ಎತ್ತಿರ್ಬಾರ್ದು ನೋಡಿ ಅಂಟಿನ್. ಅದಕ್ಕಾಗಿ ನೀನು ಹೆಂಡತಿ ಇದನ್ ಮಾಡ್ದಂಗ ಅಂದಂಗಾಯ್ತು. ಏ ಸಿಂಗಾರಿ, 4ನೇ ಕೈದಕ್ಕೂ ಒಂದು ಕೈ ನೋಡಿಬಿಡ್ತೀನಿ ಬಿಡು. ಏನದ ಕೈ ನೋಡೋದು? ಮಕ್ಕಳು ಮಾಡೋದು. ಮದುವಿಲ್ಲ ಮಕ್ಕಳನ ಅಲ್ಲ, ಮದುವಿಲ್ಲ ಮಕ್ಕಳ ಮಾಡವನ. ನೋಡಿ ದೋಸ್ತ, ನಂದ ಒಪ್ಪಿಗೆ ಐತಿ. ಇಲ್ಲಿ ಬಾ, ಇಲ್ಲಿ ಹೇಳ್ತೀನಿ ಬಾ. ನಂದು ಒಪ್ಪಿಗೆ ಐತಿ. ನಮ್ಮಪ್ಪ ಒಪ್ಪಿಗೆ ಕೊಟ್ರ ನೀನ ಮದುವೆಕಿನ ಹೆಂಗಂತಿ? ಆಯ್ತು, ಆಗಿ ಬಿಡೋಣ. ಇನ್ನೇನು ಮಾಸ್ತರ ಓದಿ ಒಂದು ಏನ್ ನೋಡಿದ? ಎಲ್ಲ ಹುಡುಗ ಅವನ್ ನನ್ನ ಹತ್ತಿರ ಬರಂಗಿಲ್ಲ. ತಾವ್ ಹೆಂಗ ಲವ್ ಮಾಡ್ಲ? ಹೆಂಗಸರ ಹುಡುಗಿ ಗಂಡಸರ ಹೆಂಗಸ ಬರ್ಬೇಕು ಹೇಳ್ರಿ. ನೀನ ನನ್ನ ಹತ್ರ ಬಂದ್ರೆ ನಾನು ಲವ್ ಮಾಡಾಕಿ, ನಾನ್ ನಿನ್ನ ಹತ್ರ ಬಂದು ಲವ್ ಮಾಡಂಗಿಲ್ಲ. ಗಂಡಸರ ಹತ್ರ ಹೆಂಗಸರು ಬರ್ಬೇಕು, ಹೆಂಗಸರ ಹತ್ರ ಗಂಡಸರು ಹೋಗೋ ಕಾಲ ಹಿಂದಿಕ್ ಹೋಗ. ನನ್ನ ಹತ್ರ ಯಾವಾರ ಇಲ್ ದೋಸ್ತ, ನೀನೇ ನನ್ನ ಹತ್ರ ಬಾ, ಲವ್ ಮಾಡ್ತೀನಿ. ನಾನ್ ಸತ್ತ ಬರೋ ಮಗನ ಅಲ್ಲ. ಸತ್ತ ಬರೋ ಮಗನ ಅಲ್ಲ. ನನ್ನ ಬಳಿಗೆ
ಏನ್ ಆ ಹುಡುಗಿ ಚುಟ್ಟು ಚುಟ್ಟು ಎಲ್ಲಿ ಹುರು ಹುರು ಎಲ್ಲಿ ಗುಳು ಗುಳು ಎಲ್ಲಿ ಅಂತ ಹೇಳ ಆಲೇನು ಅದೆಲ್ಲ ಅಲ್ಲೇ ಚುಟ್ಟು ಚುಟ್ಟು ಅನ್ನತೈತೆ ಮಾಮ್. ಚುಟ್ಟು ಚುಟ್ಟು ಅನ್ನತೈತೆ ಚುಟ್ಟು ಚುಟ್ಟು ಅನ್ನತೈತೆ ಹುಡುಗ ಹುರು ಹುರು ಈಗ ಬರ್ತಾನೆ ಬಾಯ್. ನೀನ್ ಅಂದಿಯಲ್ಲ ಹಾ. ಚಡ್ಡ್ಯಾಗ ಅಂತಂದು ನಿನ್ನ ಪರ್ಕರ್ದಾಗ ನಾ ಪರಕಾಡ್ ಹಾಕೊಂಡಿಲ್ಲ ಅದ್ರಾಗೆ. ಟಾಪ್ ಹಾಕೋದನು ಟಾಪ್ ಹೇಗೆ? ಮಾತಾಡು ಟಾಪ್. ಡ್ರೆಸ್ ನೋಡಿದ್ರೆ ಅದಕ್ಕೆ ಹೆಸರು ಇಡ್ಬೇಕು. ಇಲ್ಲೇ ಅವನು ಇದೇನು ಬಂತಪ್ಪ ಅಂತೀನಿ. ಇನ್ನೇನೇನು ನೋಡೋದು ಬರ್ತದೆ ನೀನು ನನ್ನ ಕಣ್ಣಿಂದ ಅಂತೀನಿ. ಇದ್ದು ಒಂದು ಮಗಳಂತ ಸಲಿಗೆ ಕೊಟ್ರೆ ಇದು ಮಗಳ ಗುದ್ದಾಡ್ಲಾಕ ಹೊಂಟಿದ್ದಲ್ಲಪ್ಪ. ಅವ್ನು ಹಿಂಗಾದ್ರೆ ಬಗೆರದಿಲ್ಲಪ್ಪ. ಈಗಿಂದು ಬಿಜಾಪುರ ಗೋಳಗುಮ್ಮಟ ಆಗೋದ್ರ ಒಳಗ ಕಲಬುರಗಿ ಶರಣ ಬಸಪ್ಪನ ಗುಡಿಗೆ ಹೋಗಿ ಮದುವೆ ಚಪ್ರ ಹಾಕ್ಸಿ ಮದುವೆ ಮಾಡಿಸ್ಬೇಕಪ್ಪ. ಇಲ್ಲಾಂದ್ರೆ ಈ ಮಕ್ಕಳನ್ನ ಕಾವಿ ಬಟ್ಟೆ ತೋರಿಸಿ ಕಾಶಿಗೆ ಕಳಿಸ್ತಾಳೆ. ಕಾಶಿಗೆ ಹೋಗೋದ್ರೊಳಗ ಈಗಿನ ಮದುವೆ ಮಾಡ್ಬೇಕು. ಇಲ್ಲಾಂದ್ರೆ ಇವ ಚಂದ್ರ ಇವ ನನ್ನ ಮಗಳದು ನಂದು ಬೇರು ಸಹಿತ ನುಂಗಿ ಬಿಡ್ತಾನ. ಇವ ಚಂದ್ರ ನಿಂದಿರ್ಲೆ ಮಗನ ಬಂದ ಚಂದ್ರ. ನಾನು ನದಿಗೆ ಹೋಗಿ ನೀರು ತೆಗೆದುಕೊಂಡು ಬರ್ತೀನಿ. ನೀನು ಶಂಕರನ ಬಂದರೆ ಊಟಕ್ಕೆ ಬಿಡಿಸಮ್ಮ. ಅಕ್ಕ ಅಕ್ಕ ಯಾಕಕ್ಕ ಈ ಮನೆಯಲ್ಲಿ ಎಲ್ಲ ಕೆಲಸ ನೀನೇ ಮಾಡ್ತಾ ಇದೆಯಲ್ಲ. ಈ ಮನೆಯಲ್ಲಿ ನನಗೆ ಒಂದು ಕೆಲಸನಾದ್ರೂ ಬಿಡಕ್ಕ, ನಾನು ಮಾಡ್ತೀನಿ. ನೋಡಕ್ಕ ಇವತ್ತಿನಿಂದ ನಾನು ಕೆಲಸ ಮಾಡ್ತೀನಿ. ಯಾಕಂದ್ರೆ ನದಿಗೆ ಹೋಗಿ ನೀರು ನಾನು ತರ್ತೀನಿ, ತೆಗೆದುಕೊಂಡು ಬಾ. ಬೇಡಮ್ಮ ಬೇಡ, ಇವತ್ತು ನಾನೇ ನದಿಗೆ ಹೋಗಿ ನೀರು ತರ್ತೀನಿ. ಬೇಕಾದ್ರೆ ನೀನ್ ನಾಳೆ ಹೋಗಿ ತರುವಂತೆ. ಇಲ್ಲ ಅಕ್ಕ ನೋಡು, ಈ ಮನೆಯಲ್ಲಿ ಎಲ್ಲ ಕೆಲಸ ನನ್ನ ಪಾಲಿಗೆ ಬಿಟ್ಬಿಡು. ಈಗ ನದಿಗೆ ಹೋಗಿ ನಾನು ನೀರು ತರ್ತೀನಿ ಅಕ್ಕ. ಸರಿ ಅಮ್ಮ, ಬೇಗನೆ ಹೋಗಿ ಬೇಗನೆ ಬಂದ್ಬಿಡಮ್ಮ. ಸರಿ ಅಕ್ಕ, ಬೇಗ ಬರ್ತೀನಿ. ಜ್ಞಾನೋದಯ ನೀಡುವ ಈ ನನ್ನ ತಂಗಿ ಎಷ್ಟೊಂದು ಜಾಣಿ ಇದ್ದಾಳಲ್ಲ. ಇಂಥಳು ಕಾಲು ಜರದಳಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇವಳು ನನ್ನ ತಂಗಿ ಅಂತ ಹೇಳಿಕೊಳ್ಳಲು ನನಗೆ ಎಷ್ಟು ಇಷ್ಟ.
ದೇವರೇ, ಹೇಗಾದ್ರೂ ಮಾಡಿ ಆ ಕಾಮರಾಜ್ಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟುವಂತೆ ಮಾಡು ರಾಘವೇಂದ್ರ, ತಾಳಿ ಕಟ್ಟುವಂತೆ ಮಾಡು. ರಾಜು, ರಾಜು, ಮನೆಯಲ್ಲಿ ಯಾರಿದ್ದೀರಿ? ಯಾರವರು? ಓಹೋ, ನೀವಾ? ಅವ್ರು ಇನ್ನೂ ಬೆಂಗಳೂರಿಂದ ಬಂದಿಲ್ಲ. ಅವ್ರು ಬಂದ ನಂತರ ಬನ್ನಿ. ಏನ್ ಗಂಗಾ, ಈ ಸಾವುಕಾರು ಮನೆಯವರೆಗೆ ಬಂದ್ರೆ ಹೊಸ್ತಿಲೆಲ್ಲ ನಿಂತು ಮಾತನಾಡುವೆಲ್ಲ, ಒಳಗಡೆ ಬನ್ನಿ ಅಮ್ಮ, ಮರ್ಯಾದೆ ಬೇಡವೆ? ಆ ಮರ್ಯಾದೆ ತಾವು ಕಾಪಾಡ್ಕೊಳ್ಬೇಕಾಗಿತ್ತು. ಅಂದರೆ ನನಗೆ ಮರ್ಯಾದೆ ಇಲ್ಲ ಅಂತ ಅರ್ಥನಾ? ಅದೇ ನಾನು ಬಾಯಿ ಬಿಟ್ಟು ಹೇಳಬೇಕೆ? ನೀವೇ ತಿಳಿದುಕೊಳ್ಳಿ. ನೋಡ್ ಗಂಗಾ, ನೀನು ಬಾಯಿ ಬಿಟ್ಟು ಹೇಳದಿದ್ದರೂ ಪರವಾಗಿಲ್ಲ, ನಾನು ಬೇರೆ ಯಾರು ಅಲ್ಲ, ನಿನ್ನ ಗಂಡನ ಗೆಳೆಯ. ಆ ಮರ್ಯಾದೆ ಆದ್ರೂ ಇರ್ಲಿ. ಅದು ಗೊತ್ತಿದ್ದೆ ನಾನು ನಿಮ್ಮ ಜೊತೆ ಎರಡು ಮಾತನಾಡಿದ್ದು. ಅಷ್ಟಾದ್ರೂ ದೊಡ್ಡ ಮನಸ್ಸು ಮಾಡಿದೆಯಲ್ಲ ಗಂಗಾ, ಸಾಕು. ನೋಡ್ ಗಂಗಾ, ನಾನು ನಿನ್ನ ಗಂಡನ ಗೆಳೆತನ ಮಾಡಿರುವುದು ನಿನ್ನ ಗಂಡನ ಗುಣಕ್ಕಾಗಿಯೂ ಅಲ್ಲ, ಹಣಕ್ಕಾಗಿಯೂ ಅಲ್ಲ. ಈ ನಿನ್ನ ರೂಪ ಲಾವಣ್ಯಕ್ಕಾಗಿ. ನಿಜ ಗಂಗಾ, ನೀನು ಎಂದು ರಾಜುವಿನ ಹೆಂಡತಿಯಾಗಿ ಈ ಊರಿಗೆ ಕಾಲಿಟ್ಟಿದೆಯೋ ಅಂದೇ ನನ್ನ ಮನದಲ್ಲಿ ಮೂಡಿಸಿತು ನಿನ್ನ ಚೇತ್ರ. ಬಹುದಿನಗಳ ಬಯಕೆ ಹೇಳಬೇಕೆಂದೇ ಬಂದಿರುವ ನಿನ್ನಲ್ಲಿಗೆ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಜೀವನದಲ್ಲಿ ಹೆಣ್ಣುಗಳು ಅಂದ್ರೆ ನಿನ್ನ ಕಣ್ಣಿಗೆ ಕಾಮದ ಗೊಂಬೆ ಎಂದು ತಿಳಿದುಕೊಂಡ್ಯಾ. ನೀನು ಕಾಲೇಜಲ್ಲಿ ಸಾಕಷ್ಟು ಹೆಣ್ಣುಗಳನ್ನು ಬಲಾತ್ಕಾರ ಮಾಡಿದ್ಯಾ. ಅವಳು ನಿನ್ನನ್ನು ಪ್ರೀತಿ ಮಾಡಿ ನಿನ್ನೆ ನನ್ನ ಪ್ರಾಣ ಅಂತ ನಿನ್ನ ಉಸಿರಿ ಮೇಲೆ ಬದುಕ್ತಿದ್ದಾಳೆ. ಅವಳ ಕೊರೆಗೆ ತಾಯಿ ಕಟ್ಟು. ಯಾರವರು? ನೀನು ಪ್ರೀತಿ ಮಾಡಿದ ಪ್ರೀತಿಯ ಸರೋಜ. ಆ ಅಂಜಲದ ಹೆಣ್ಣನ್ನು ನಾನು ಮದುವೆ ಮಾಡಿಕೊಳ್ಳಬೇಕೆ? ಆ ಹೆಣ್ಣನ್ನು ಎಂಜಲ ಮಾಡಿದಾರೆ ಯಾರು? ನೀನೇ ತಾನೇ. ಒಬ್ಬನ ಗೆಳೆಯನ ಹೆಂಡತಿ ಅಂದ್ರೆ ತಂಗಿಯ ಸಮಾನ ಅಂತ ಮೇಲೆ ಬಲಾತ್ಕಾರ ಮಾಡತ್ ಬಂದಿಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಹೌದು, ಅವಳ ಮುಖ ನೋಡಲು ಸಹ ನನಗೆ ಏಸಿಗೆ ಬರುತ್ತದೆ. ಆದರೆ ನಿನ್ನಲ್ಲಿ ನೂರಾರು ಸಲ ಮಿಲನವಾಗಲು ಸಿದ್ಧ ಆ ಎಂಜಲದ ಹೆಣ್ಣು ನನಗೆ ಏಸಿಗೆ. ಚಾಂಡಲ, ನೀನೇ ಉಂಡಿರುವ ಆ ಯಂತ್ರ ತಿನ್ನೋದಕ್ಕೆ ನಿನಗೆ ಹೇಸಿಕಾಯ್ತು. ಅದು ಅಲ್ಲದೆ ನನ್ನ ಗಂಡ ಹುಟ್ಟು ಬಿಟ್ಟಿರುವ ಯಂತ್ರದ ದೇಹ ಇದು. ಈ ದೇಹ ತಿನ್ನೋದಕ್ಕೆ ನಿನಗೆ ಹೇಸಿಕಾಗಲಿಲ್ಲ ಏನು? ನನ್ನ ಗೆಳೆಯರ ಎಂಜಲು ನನ್ನ ಪಾಲಿಗೆ ಅಮೃತ. ನಿನ್ನ ಜನ್ಮಕ್ಕೊಂದಿಷ್ಟು ಅಮೃತನೇ ಎಂಜಲನೇ ಅಮೃತ ಅಂತ ಹೇಳ್ತಾ ಇದ್ದಿಲ್ಲ. ನಾಚಿಕೆಡಿಸಿದ ಈ ನಿನ್ನ ಹೇಸು ಜನ್ಮಕ್ಕೆ. ನಿಮ್ಮಂತರ ಇರುವುದರಿಂದಲೇ ಈ ಭಾರತ ನಾರ್ಯರು ಎಂದಿಗೂ ಕೀರ್ತಿ ಆಗೋದಿಲ್ಲ. ಕಾಮದ ಹಸಿವಿನಿಂದ ಬಂದ ಈ ಕಾಮರಾಜನಿಗೆ ನಿನ್ನ ದೇಹ ಕೊಟ್ಟು ಇಂಗಿಸುವ ರೂಪಸಿ. ಓಹೋ, ಪ್ರೀತಿಯಿಂದ ಕೇಳಿದ್ಯದ್ದಯ್ಯ. ಹಾಗಾದ್ರೆ ನನ್ನದೊಂದು ಮಾತು, ಅಷ್ಟೊಂದು ಪ್ರೀತಿಯಿಂದ ಬಂದ ಮೇಲೆ ನಿನಗಾದ್ರೂ ನಾನು ಪ್ರೀತಿಯ ಕಾಣಿಕೆ ಕಟ್ಟಿ ಕಳಿಸಬೇಕಲ್ಲ, ಬುದ್ಧಿ ನೀಡಿ. ದಿಸ್ ಈಸ್ ಕರೆಕ್ಟ್ ಪಾಯಿಂಟ್.
ಅಂತೂ ನನ್ನ ಹಣದ ಆಸೆಗೆ ಬಿತ್ತು ಈ ಹೆಣ್ಣು. ಬಹುದಿನಗಳ ಕನಸಿನ ರಾಣಿ ನನ್ನ ಅರಮನೆಗೆ ಕಾಲಿಟ್ಟಳು. ರಾಜು, ನಿನ್ನ ಗೆಳೆತನ ಮಾಡಿದಕ್ಕೂ ಇಂದು ಸಾರ್ಥಕವಾಯಿತು. ಪ್ರೀತಿಯ ಕ್ಯಾಮ್ರಾಜ್, ತೆಗೆದುಕೊಳ್ಳಿ ಈ ನಿಮ್ಮ ಪ್ರೀತಿಗೆ ನನ್ನ ಕಾಣಿಕೆಯನ್ನು. ಏನ್ ಗಂಗಾ, ನಾನು ಏನು ಹೇಳಿರುವೆ, ನೀ ಏನು ತಂದಿರುವೆಯ? ನನಗೆ ಹಸಿವಾಗಿದೆ ಎಂದು ಅನ್ನ ತಂದಿರುವೆಯ ಅಥವಾ ನಿನ್ನ ಭಾವಚಿತ್ರ ತಂದಿರುವೆಯ? ನೋಡಿ, ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತದೆ. ಏನು ಗಂಗಾ ಇದು ನಿನ್ನ ಪ್ರೆಸೆಂಟೇಶನ್? ನಿಮ್ಮ ಪ್ರೀತಿಗೆ ಈ ನನ್ನ ಕಾಣಿಕೆ, ತೆಗೆದು ನೋಡಿ. ಗಂಗಾ, ಏನಿದು? ಅದೇ ಹೇಳಿದ್ನಲ್ಲ, ತೆಗೆದು ನೋಡಿ. ಅದು ನನ್ನ ಗಂಡ ಮೆಟ್ಟಿರುವ ಹರಕು ಚಪ್ಪಲು. ಅಂದರೆ ಅವಿವೇಕಿ, ನಿನ್ನ ಮನೆ ಸಂಪತ್ತನ್ನು ಇಲ್ಲಿವರೆಗೆ ಬಂದಿದೆಯಲ್ಲ, ಈ ನಿನ್ನ ಮನೆ ಐಶ್ವರ್ಯ, ಹಣ, ಅಂತಸ್ತು ನನ್ನ ಗಂಡ ಮೆಟ್ಟಿರುವ ಹರಕು ಚಪ್ಪಲಿಯ ಸಮಾನ. ಅಂದರೆ ನಿನ್ನನ್ನು ಬೆಲೆ ಕಟ್ಟಲು ನನಗೆ ಸಾಧ್ಯ ಇಲ್ಲವೇ? ನನ್ನನ್ನು ಬೆಲೆಯನ್ನು ಕಟ್ತೀಯೋ? ಮೊದಲು ನಿನ್ನ ಬೆಲೆ ಕಟ್ಟಿಕೋ. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಬಂದಿಯಲ್ಲ, ನಾಚ್ ಕಳಿಸಲೇ. ಏ ಗಂಗಿ, ಈಗ ನೀನು ಹೊಡೆದಿರು ಈ ಕಾಮರಾಜನ ಕೆನ್ನೆಗಲ್ಲ, ಮಲಗಿರುವ ಕಾಲ ಸರ್ಪದವರಿಗೆ ಹೊಡೆದಿರುವೆ. ಅದು ಮುಂದೊಂದು ದಿನ ಯಾವ ಸಮಯದಲ್ಲಿ ಕಚ್ಚುವುದೋ ಗೊತ್ತಿಲ್ಲ. ಏ ಗಂಗಿ, ನೆನಪಿರಲಿ, ಈ ನಿನ್ನ ಘನತೆ ಗೌರವ ನಿನ್ನ ಮನೆಯಲ್ಲಿ ತೋರಿಸದಿದ್ದರೆ ನಿನ್ನ ಗಂಡನ ಗೆಳೆಯ ಕಾಮರಾಜನೇ ಅಲ್ಲ. ಡಿಯರ್ ರಾಜು, ನೀನು ಬೆಂಗಳೂರಿನಿಂದ ಬೇಗ ಬರಬಾರ್ದೇನು? ನೀನಿಲ್ಲದ ಹೋದ್ರೆ ನಾನು ನೀರು ಕುಡಿಯಿಲ್ಲಂತ ಗೊತ್ತಿಲ್ಲ ನಿನ್ಗೆ? ನಾನು ತಡ ಮಾಡಿಸಲು ಬರುವುದರ ಸಲುವಾಗಿ ಮನೆ ಕಡೆ ಸ್ವಲ್ಪ ಕಾಳಜಿ ಇರಲಿ ಅಂತ ಹೇಳಿ ಹೋಗಿದ್ದೆ. ಅದರ ಸಲುವಾಗಿಯೇ ನೀನು ಬೆಂಗಳೂರಿನಿಂದ ಬಂದಿಯೋ ಇಲ್ಲಂತ ಇದೇ ಈಗ ತಾನೇ ಬಂದು ಕೇಳಿದೆ. ನೀನಿನ್ನು ಬೆಂಗಳೂರಿನಿಂದ ಬಂದಿಲ್ಲ ಎಂದು ನನ್ನ ತಂಗಿ ಗಂಗಾ ಹೇಳಿದಳು. ತಕ್ಷಣ ಹೊರಟುವಷ್ಟರಲ್ಲಿ ನೀನೇ ಬಂದೆ ನೋಡು. ಏನೇ, ನನ್ನನ್ನು ನೋಡಲು ನನ್ನ ಸ್ನೇಹಿತ ಮನೆಯವರೆಗೆ ಬಂದ್ರೆ ಅವನನ್ನು ಹೊರಗಡೆ ಅಂಗಳದಲ್ಲೇ ನಿಲ್ಲಿಸಿ ಹೇಳಿ ಕಳಿಸೋದೇನು? ಅವನಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಡವೇ? ರೀ, ಇಂಥ ಮಾನವಂತರ ಮನೆಗೆ ಇವರು ಬಂದಿದ್ದಾರೆ ಅಂದರೆ ನಾನು ಮರ್ಯಾದೆ ಕೊಡೋದೇ ಇರ್ತೀನ. ಕುಳಿತುಕೊಳ್ಳಿ, ಕಾಫಿ ಕುಡಿದುಕೊಂಡು ಹೋಗೋರೆ ಅಂತ ಹೇಳಿದೆ. ಅಷ್ಟರಲ್ಲಿ ಹಾಲು ಮನೆಯಲ್ಲಿ ಇದ್ದಿದ್ದಿಲ್ಲ, ಅದಕ್ಕೆ ಮೀರಿ ಮೀರಿ ಮೆಂಚು ಅಂತ ಒಂದು ಸೇಬನ್ನು ಕೊಟ್ಟಿದ್ದೀನಿ, ಅದನ್ನೇ ತಿಂದಿದ್ದಾರೆ. ಬೇಕಾದ್ರೆ ಕೇಳಿ ಅದನ್ನೇನು. ಹೌದೇನು? ಹೌದು ಹೌದು, ಈಗ ತಾನೇ ಒಂದು ದೊಡ್ಡ ಸೇಬನ್ನು ತಿಂದೆ. ಸಾಕು, ತುಂಬಾ ಸಂತೋಷ. ನಮ್ಮ ಮನೆ ಕಡೆ ನೀವು ಯಾವ ಸಮಯದಲ್ಲಿ ಬಂದ್ರು ಇದೇ ಮರ್ಯಾದೆ ಇರ್ಲಿ ಅಂತ ಬೇಕಾದ್ರೆ ಹೇಳಂದ್ರೆ ಹೇಳ್ತೀನಿ ನನ್ನ ಹೆಂಡತಿಗೆ ಮತ್ತೊಂದ್ಸಲ. ಬೇಡ ಬೇಡ ಇರ್ಲಿ, ನನಗೆ ಗೊತ್ತಾಯ್ತು. ನೀನು ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು ನಾನು ತಿಳಿದುಕೊಳ್ಳಲೇಬೇಕೆಂದು ಬಂದೆ. ನೀನು ಕಣ್ಣಾರೆ ಕಂಡಗುಟ್ಟು. ಗೆಳೆಯನ ಮಾತಿಗೆ ಮನ್ನಣೆ ಕೊಟ್ಟು ಅವನನ್ನು ನೋಡಲು ಹಂಬಲದಿಂದ ಹೊರಟು ಹೋದೆ. ನಾನು ಹೋಗೋದರಲ್ಲಿಯೇ ವಿಧಿಯು ತನ್ನ ಕಾರ್ಯವನ್ನು ಮುಗಿಸಿ ಜೀವವಿಲ್ಲದ ಶಿಲ್ಪಿಯಂತೆ ಮಲಗಿರುವ ಸ್ನೇಹಿತನನ್ನು ನೋಡಿ ಮರಗುತ್ತಾ ಮನೆಗೆ ಬಂದೆ. ಅಂದರೆ ನಿನ್ನ ಸ್ನೇಹಿತ ನಿನ್ನ ಕಣ್ಣೆದುರಿಗೆ ಬದುಕಿ ಸತ್ತಿದ್ದಾನೆ ಅಂತ ಕಾಣಿಸ್ತೆ ಅಲ್ವೇ? ಏನ್ ಸಾಹುಕಾರ್ರೆ, ಹೀಗೇಕೆ ಮಾತಾಡ್ತಾ ಇದ್ದೀರಾ? ನಾನು ಬದುಕಿದ್ದರೂ ಪ್ರಯೋಜನವಿಲ್ಲವೇ?
ಸ್ವಾರ್ಥಕ್ಕಾಗಿ ಬದುಕಿ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟವನು ಅವನೊಬ್ಬ ನಿಜವಾದ ಗಂಡಸಲ್ಲ. ನಿನ್ನ ಮಾತಿನ ಮಾರ್ಗ ತಪ್ಪಿ ಹೋಗ್ತಾ ಇದೆ. ಗುಟ್ಟು ಮುಚ್ಚಿ ಹೇಳಬೇಡ, ಬಿಚ್ಚಿ ಹೇಳು. ಗುಟ್ಟಿನ ವಿಷಯ ಬಿಚ್ಚಿ ಹೇಳಿದರೆ ನೀನು ಬದುಕುತ್ತೀಯೋ ಇಲ್ಲೋ ನನಗೆ ಅನುಮಾನ. ಅಂದರೆ ಮಾನ ಶರೀರವನ್ನು ಬಿಟ್ಟು ಅವಮಾನದ ವ್ಯಾಮೋಹದಲ್ಲಿ ಬಿದ್ದ ಅಷ್ಟೊಂದು ಅವಿವೇಕಿಯೇ ನಾನು ಅವೇಕಿಯಲ್ಲ, ನೀನು ಅಜ್ಞಾನಿ ಎಂದು ತಿಳಿತು. ಆದರೆ ನಿನ್ನ ಮೋಹದ ಕಣ್ಣು ಕಟ್ಟಿ ವಂಚನೆ ಮಾಡಿದರು ನಿನ್ನ. ನೀನು ಕಣ್ಣಾರೆ ಕಂಡಿದ್ಯಾ? ನಾನೇಕೆ, ಊರ ಜನರೇ ಕಣ್ಣಾರೆ ಕಂಡಿದ್ದಾರೆ. ಕಾಣಬೇಕಾದವರಲ್ಲಿ ನೀನೊಬ್ಬನೇ ನೋಡು. ನಾನು ತಿಳಿದುಕೊಳ್ಳಲೇಬೇಕು. ನಾನು ಮನೆಯಲ್ಲಿಲ್ಲದ ಸಮಯದಲ್ಲಿ ನನ್ನ ಕಣ್ಣಿಗೆ ಮಣ್ಣೆರಚಿ ಮನೆತನದ ಮಾನ ತೆಗೆಯಲು ಮುಂದಾದ ಮುಟ್ಟಾಳನ ವಿಷಯ ತಿಳಿದುಕೊಳ್ಳಲೇಬೇಕು. ಮೊದಲು ಹೇಳು, ನೀನು ಕಣ್ಣಾರೆ ಕಂಡಿರುವ ಗುಟ್ಟು. ಮುದ್ದಾದ ಮಡದಿಯ ಮೋಹದ ಮುಖ ನೋಡಲೆಂದು ಬಂದಿರುವ ನಿನ್ನ ಮನಕ್ಕೆ ಈ ವಿಷಯ ತಿಳಿಸಿ ಪಾಪ ಏಕೆ ಕಟ್ಟಿಕೊಳ್ಳಲಿ? ನಿಮ್ಮ ಸಂಸಾರದಲ್ಲಿ ವಿರಸ ತರುವುದು ಸರಿಯಲ್ಲ. ನನ್ನ ಬಾಯಿಂದ ಹೇಳಬೇಕಂದ್ರೆ ಛೇ ನಾಚಿಕೆ ಬರುತ್ತಿದೆ. ನನ್ನ ಆತ್ಮದ ಅಂತರಾಳದಿಂದ ಹೇಳುವೆ, ನೀನೇ ದೇವರೆಂದು ನಂಬಿ ನಿನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿರುವೆ. ನಮ್ಮಿಬ್ಬರ ದೇಹ ಬೇರೆಯಾದರೂ ಜೀವ ಒಂದೇ. ಶಬಾಸ್ ರಾಜು. ನನ್ನ ಗೆಳೆತನಾದ ಅರ್ಥ ಮಾಡಿಕೊಂಡ್ರೆ ನೀನೊಬ್ಬನೇ ನೋಡು. ಆದರೆ ನಿನ್ನಂತ ನೀತಿವಂತನಿಗೆ ನೀಚರು ವಂಚನೆ ಮಾಡಿದರು. ನನ್ನ ಸಾಧ್ವಿ ಸತಿ ಎಂದು ನಿನ್ನ ಹೃದಯದಿಂದ ಅಪ್ಪಿಕೊಂಡಿರುವ ನಿನ್ನ ಹೆಂಡತಿ ನಿನ್ನ ಮಾನ ಮರ್ಯಾದೆ ಅಂತಸ್ತಿನ ಕುತ್ತಿಗೆಯನ್ನೇ ಕತ್ತರಿಸಿ ಬಿಟ್ಟಳು. ಕಾಮರಾಜ್, ಅಂದರೆ ನಿನ್ನ ಮಾತಿನ ಅರ್ಥ ಇಷ್ಟು ಗೊತ್ತಾಗ್ಲಿಲ್ಲೇನೋ ಬೆಪ್ಪ? ನೀನಿಲ್ಲದ ಸಮಯ ನೋಡಿ ಈ ಪ್ರೇಮದ ಅರಮನೆಯಲ್ಲಿ ಪ್ರೇಮದ ಹಕ್ಕಿಗಳಾಗಿ ನಕ್ಕು ನಲಿಯುತ್ತಾ ನಿನ್ನ ಹೆಂಡತಿಯ ದೇಹಕ್ಕೆ ದುಂಬಿಯಾದ ಆ ಶಂಕರ. ಸತ್ಯವಾಗಿ ಹೇಳು, ನೀನು ಕಣ್ಣಾರೆ ಕಂಡಿದ್ಯಾ? ನಾನೇಕೆ, ಊರ ಜನರೇ ಕಣ್ಣಾರೆ ಕಂಡಿದ್ದಾರೆ. ಹೆತ್ತ ತಾಯಿ ಆಣೆ ಮಾಡಿ ಹೇಳುವೆ, ಇದು ಸತ್ಯದ ಸಂಗತಿ. ಸುಳ್ಳು ಕಾಮರಾಜ್, ಸುಳ್ಳು. ನೀ ನಡೆಯುವ ಶಬ್ದಗಳು ಸತ್ಯವಾಗಿ ಸುಳ್ಳು. ಇದನ್ನು ನಾನು ಖಂಡಿತ ನಂಬಲಾರೆ. ನೀನು ಸಂಶಯದ ಸ್ವಪ್ನದಲ್ಲಿ ಬಿದ್ದು ಕಲ್ಪನೆ ಕತೆ ಕಟ್ಟಿ ಹೇಳಿರಬಹುದು. ನನ್ನ ಕೈಯಿಂದ ಉಣ್ಣುವ ಅನ್ನದಲ್ಲಿ ಅರಳು ಸಹ ಕಾಣದ ನನ್ನ ಆತ್ಮಸಾಕ್ಷಿ ಪ್ರೇಮದಲ್ಲಿ ನನ್ನ ಹೆಂಡತಿ ಆತ್ಮವಂಚನೆ ಮಾಡಿರುವುದೇ ಇದು ನಿನ್ನ ಕಲ್ಪನೆಯಾಗಿರಬಹುದು. ಹಾಕಲ ಕೆಚ್ಚನಿನಲ್ಲಿ ಹಾಲೆ ಬರುವುದು ಹೊರತು ವಿಷವಲ್ಲ. ದ್ರಾಕ್ಷಿಯ ಬಳ್ಳಿಯಿಂದ ದ್ರಾಕ್ಷಿ ಹುಟ್ಟುತ್ತೆ ಹೊರತು ಬೇವಿನಕಾಯಿಯಲ್ಲ. ಕೋಗಿಲೆಯ ಕಂಠದಿಂದ ಸುಮಧುರವಾದ ಸ್ವರ ಸಾಗಿ ಬರುವುದೇ ಹೊರತು ಕಾಗೆಯ ಸ್ವರವಲ್ಲ. ತತ್ವ ಹೇಳಿ ಸತಿಯ ತಪ್ಪನ್ನು ಮುಚ್ಚಿಕೊಳ್ಳಲು ನೀನು ಪ್ರಯತ್ನ ಪಡಬೇಡ. ಸ್ವಲ್ಪ ಯೋಚಿಸಿ ನೋಡು. ಯೋಚಿಸುವುದರಲ್ಲಿ ಏನಿದೆ? ಆಕಾಶವೇ ತಲೆಯ ಮೇಲೆ ಬೀಳುತ್ತೆಂದು ಭಾವಿಸಿಕೊಳ್ಳುವುದು ತುಂಬಾ ತಪ್ಪು. ಹೆಂಡತಿಯ ಮೋಹದಲ್ಲಿ ಬಿದ್ದವನಿಗೆ ತಪ್ಪು ಒಪ್ಪು ಯಾವ ಕಾಣಲಾರವು. ಪ್ರತ್ಯಕ್ಷವಾಗಿ ನೀನೇ ಕಣ್ಣಾರೆ ಕಂಡಾಗ ನಿನ್ನ ಮನದಿ ಮಾನನಿಯಲ್ಲ ಜಾರಿಣಿ ಎಂದು. ಕಾಮರಾಜ್, ಮುಚ್ಚು ಬಾಯಿ. ನಿನ್ನಂತ ಹುಚ್ಚನೊಂದಿಗೆ ಹೆಚ್ಚಿಗೆ ಮಾತನಾಡಿದ್ರೆ ಇದ್ದ ನನ್ನ ಬುದ್ಧಿ ಹಾಳಾಗುತ್ತದೆ. ಗುಡ್ ಬೈ, ನಾನಿನ್ನು ಬರ್ತೇನೆ. ಕಾಮರಾಜನು ಬಿತ್ತರಿಸಿದ ವಿಷ ಬೀಜದ ಶಬ್ದಗಳು ಸುಳ್ಳಿರಬಹುದೇ? ಒಂದು ವೇಳೆ ಇವನು ನನ್ನ ಮೇಲೆ ಪ್ರೀತಿ ಪ್ರೇಮ ಗೌರವ ಇಟ್ಟಿರುವ ಇವನು ಸುಳ್ಳು ಹೇಳಿದವನಲ್ಲ. ಈ ವಿಷಯ ಹೇಗೆ ಸತ್ಯವಾಗಿರಬಾರದು? ಛೇ, ಮಗು ಎಂದಾದರೂ ತಾಯಿಯೊಂದಿಗೆ ರತಿಕ್ರಿಯೆಯಾಡಬಹುದೇ? ಶಂಕರ ತಂಗಿ ಎಂಬ ಮಮತೆಯನ್ನು ಮರೆತು ಕಾಮಕ್ಕೆ ಕಣ್ಣಿಲ್ಲ ಎಂಬ ತತ್ವವನ್ನು ಹಿಡಿದು ನನ್ನ ಹೆಂಡತಿಗೆ ಪ್ರಿಯತಮನಾಗಿರಬಹುದೇ? ಅಥವಾ ಕಾಮರಾಜನು ಕಣ್ಣಿಟ್ಟ ಕಾರ್ಯ ನೆರವೇರದೆ ಇದ್ದಾಗ ಸುಳ್ಳು ಕತೆ ಹೇಳಿರಬಹುದೇ? ಇದು ಯಾವ ದುರ್ಬುದ್ಧಿ ನನ್ನ ತಲೆಯಲ್ಲಿ ಬಂದಿತ್ತು?
ರೀ ಬೆಂಗಳೂರಿನಿಂದ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರ್ಬೇಕು ರೀ, ಹಾಲು ಕುಡಿಯಿರಿ. ಗಂಗು, ನಿನ್ನ ಗಂಡ ಆಯಾಸವಾಗಿರಬೇಕೆಂದು ಪ್ರೀತಿಯಿಂದ ಹಾಲು ತಂದಿದೆಯಲ್ಲ? ಹೌದು, ಏಕೆ ಸಂಕೋಚವೇ? ನೋಡಿ, ಪತಿಯ ಚಿಂತೆ ಮಾಡುವುದು ನನ್ನ ಧರ್ಮ ಅಲ್ಲವೇ? ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ. ಈ ಹಾಲು ಕುಡಿಯುವ ಮುನ್ನ ನನ್ನ ಆತ್ಮದಲ್ಲಿ ಕಾಡುವ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀನು ಸತ್ಯವಾಗಿ ಉತ್ತರ ಹೇಳುತ್ತೇನೆಂದು ಈ ಹಾಲಿನ ಮೇಲೆ ಆಣೆ ಮಾಡಿ ಹೇಳು. ಏನ್ರಿ ಅದು ನಿಮ್ಮ ಮನದಲ್ಲಿ ಕಾಡುವ ಪ್ರಶ್ನೆ? ಏನು ಮಿತ್ರನೊಂದಿಗೆ ಮಾತನಾಡಿ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಮೋಜಿನ ಮಾತಲ್ಲ ಗಂಗಾ, ಇದು ನನ್ನ ಆತ್ಮ ಗೌರವದ ಪ್ರಶ್ನೆ. ಹೇಳಿ, ಈ ನಿಮ್ಮ ಆತ್ಮ ಗೌರವದ ಪ್ರಶ್ನೆ ಸರಿಯಾದ ಉತ್ತರ ಕೊಡ್ತೀನಿ. ನೀನು ಮೊದಲು ಹಾಲಿನ ಮೇಲೆ ಆಣೆ ಮಾಡಿ ಹೇಳು, ಸತ್ಯವಾಗಿ ಹೇಳುತ್ತೇನೆಂದು. ರೀ, ನನ್ನ ಬಾಳಿನ ಸೌಭಾಗ್ಯ ನೀಗಿರುವಾಗ ನಿಮ್ಮ ಮುಂದೆ ಸುಳ್ಳು ಹೇಳಿ ನಾನು ಯಾವ ಪಾಪ ಕಟ್ಟಿಕೊಳ್ಳಲಿ? ರೀ, ಈ ಹಾಲಿನ ಮೇಲೆ ಅಷ್ಟೇ ಅಕ್ಕ, ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವುದ ಕಾಲಕ್ಕೂ ನಿಮ್ಮ ಮುಂದೆ ಸತ್ಯ ಹೇಳ್ತೀನಿ ಅಂತ. ರೀ, ನನ್ನ ಮಾತನ್ನ ನಮ್ಮ ಮನೆಯಲ್ಲಿ ಹಂಚಿಕೆಯಿಲ್ಲದೆ ಅಕ್ಕಿಯಂತೆ ಹಾರಾಡುವ ಶಂಕರ ನಿನ್ನ ಹೃದಯಕ್ಕೆ ಪ್ರೇಮಕ್ಕೆ ಏನಾಗಬೇಕು? ರೀ, ಗರ್ಭ ಹೊತ್ತಳಿಗೆ ತನ್ನ ಹೊಟ್ಟೆಯಲ್ಲಿ ಕೂಸು ಏನಾಗಬೇಕಂತ ಕೇಳಿದ್ರೆ ಅವಳು ತಾಯಿ ಆದವಳು ಏನು ಹೇಳ್ತಾಳೆ? ರೀ, ನಿಮ್ಮನೆ ನೀವು ಒಂದ್ಸಲ ಪ್ರಶ್ನೆ ಮಾಡಿಕೊಳ್ಳಿ, ಅದು ನಿಮಗೆ ಗೊತ್ತಾಗುತ್ತದೆ. ಕಲಿಯಲು ನಾನೇನು ಕೂಸಲ್ಲ, ಅವನೊಬ್ಬ ನನ್ನ ಸುಂದರ ಸ್ನೇಹಿತ. ರೀ, ಹಾವಿನ ಮರಿ ಸುಂದರವಾಗಿರಬಹುದು, ಆದ್ರೆ ಅದರ ವಿಶ್ವಾಸ ಸುಂದರವಾಗಿರ್ತತೆ ಅಂತ ತಿಳಿದುಕೊಳ್ಳಬೇಡಿ, ನೆನಪಿನಲ್ಲಿರಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಗಂಗಾ. ರೀ, ನೀವು ಬುದ್ಧಿಜೀವಿಗಳು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬೆಂಗಳೂರಿನಿಂದ ಆಯಾಸಾಗಿ ಬಂದಿದ್ದೀರಾ, ಮೊದಲು ಹಾಲು ಕುಡಿಯಿರಿ. ಈ ನಿಮ್ಮ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡೋರಂತೆ. ಇದು ಹಾಲಲ್ಲ, ನನ್ನ ಪಾಲಿನ ವಿಷ. ಯಾಕ್ರಿ, ಯಾಕೆ ಹಾಲು ಚೆಲ್ಲಿದ್ರಿ? ನೋಡು, ಪ್ರೀತಿಯಿಂದ ನಾನು ನಿಮಗೆ ಹಾಲು ತಂದಿದ್ದೀನಿ. ಹಾಲು ಕುಡಿಯದೆ ಹೀಗೆ ಚೆಲ್ಲಿದ್ರಲ್ಲ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ?
ಸಂಶಯ ಉಳಿದಿದ್ದೇನೆ. ಈ ವಿರಸದಿಂದ ಅವರ ಬಾಳಿಗೆ ಬೆಂಕಿ ಹತ್ತುವುದು ಖಂಡಿತ. ಕೊಬ್ಬಿನಿಂದ ಕೆನ್ನೆಗೆ ಕೈ ಹೊತ್ತಿ ಹೊಡೆದ ತಂಗಿ, ನಿನ್ನ ಗರ್ವ ಮುರಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅಲ್ಲೇ ನಮ್ಮನ ಕರೆಂಟೇ ಹೋಯ್ತಲ್ಲಪ್ಪ. ಶಿಂಗಾರಿ ಶಿಂಗಾರಿ ಮಗಳ ಶಿಂಬು, ಇಲ್ಲಿ ಬಾರವ, ಸ್ವಲ್ಪ ದೀಪ ಹಚ್ಚವ. ಯಾರ್ರಿ ನೀವು? ಮೇರೆ ನಾಮ ಯಾರು ನೈ ಸೈರಾಬಾನ್ ಸೈರಾಬಾನ್ ಸೈರಾಬಾನ್. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? सिंगार के पास थोड़ा काम का है. सिंगार के पास क्या काम है जी? थोड़ा बात करने का है. बात करने को तुम कौन जी? मेरा उनकी दोस्त है. दोस्त है? उसका दोस्त हुआ तो अमेरिका. अच्छा हुआ. ನಿಮ್ದು ಮದ್ವೆ ಆಗ್ಯಾವ? ಮದುವೆ ಆಗಿಲ್ರಿ, 3 ಮಕ್ಕಳು ಇದಾವ್ರಿ. 3 ಮಕ್ಕಳು. ಇದೇನ್ರಿ ಮದುವೆ ಆಗ್ಲಾರ್ದೆ 3 ಮಕ್ಕಳು ಅದಾವು? ಇದ್ಯಾವ ದೇಶದ ಪದ್ಧತಿ ರೀ? ಅವನವನ ಲವ್ ಮ್ಯಾರೇಜ್ ದೇಶದ ಪದ್ಧತಿ. ಲವ್ ಮ್ಯಾರೇಜ್ ದೇಶದ ಪದ್ಧತಿ ಹೈ. ಓಹೋ, ಅದಕ್ಕಂತ ಮದುವೆಕ್ಕಿಂತ ಮುಂಚೆ 3 ಮಕ್ಕಳು ಆಡಿದ ತಾಯಿ ಆಗ್ಯಾರ. ನಿಮ್ಮಂತ ದೇವಗಳು ನನ್ನ ಮಗಳ ಸಂಘ ಕಟ್ಟೋದು ಬೇಡ. पहले इधर से जाओ. नडो नडो. क्या जी ऐसा बात करता? थोड़ा इज्जत है बात करो जी. हमारे कहने इज्जत की इज्जत नहीं, जज्जत एक ही काम. तू ऐसा बोल तो सिंगार का बोल तो देखो. समझ लो क्या बुलाते? मैं बुलाते सिंगार का बोलो. सिंगो ಇದು ಬಾರವ, ಯಾರೋ ನಿಮ್ ದೋಸ್ತಿ ಬಂದಾಳ. ಯಾರೋ ನಿಮ್ ದೋಸ್ತಿ ಬಂದಾಳ ನೋಡವ. ಯಾರಕಿ ಬೋಸಡಿ ಬುಬ್ಣಿ ಎಲ್ಲಿದಾಳು? ಇದೇ ಬುಬ್ಣಿ. ಅಯ್ಯಯ್ಯ ಈಗ ಅಯ್ಯ ಶಬಾಣ, ಆರಾಮಿದ್ದೀಯಾ? ನಮಸ್ತೆ ಸಿಂಗಾರಿ. ನಮಸ್ತೆ. ನಮಸ್ತೆ ನಮಸ್ತೆ. ಆರಾಮಿದ್ದೀಯಾ? ಆರಾಮಾಗಿದ್ದೀನಿ ನೋಡ್ರಿ. ಇನ್ನು ಸಲುವಾಗಿ ಯಪ್ಪ ಬಾಯ್. ಬಾಳ ದಿವ್ಸಕ್ಕ ನನ್ನ ಗೆಳತಿ ಮನಿಗ್ ಬಂದಾಳ. ಅಕ್ಕಿಗೆ ಹುಡುತುಂಬ ಊಟ ಮಾಡಿಸಿ ಕಳ್ಸನು. ಈಚ ಕಡೆ ಬಾಯ್.
ನಾ ಊಟದ ವ್ಯವಸ್ಥೆ ಮಾಡ್ಬೇಕಾ ಹೇಳ್ಬಿಟ್ರೆ ಕೇಳ ಏನ್ ನಿನ್ ಪೂರ ಮುಗಿಲಿ ಹೇಳ ಚಂದಂಗೆ ಹಾ ಬಸನು ನೀ ಊಟಕ್ಕೆ ರೆಡಿ ಮಾಡಿ ನಡಿಯಪ್ಪ. ನಾ ಎಲ್ಲ ಊಟಕ್ಕೆ ರೆಡಿ ಮಾಡಲ್ಲ ನೀನೇ ಮಾಡಿನ ಸ್ವಲ್ಪ ಮಾತಾಡ್ತೀನಿ ಏ ಬೇಡ 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 ಹೋಗಿಲ್ಲನ ಮುನಿಸಿ ಕೂಡ ಮುಪ್ಪಾದ್ರೆ ಉಳಿ ಮುಪ್ಪಾದತ್ತೇನ ಆಕಿ ನನಗೆ ಗೆಳತಿ ಅಂದ್ರ ಆಕಿ ನಿನ್ನ ಮಗಳಿದ್ದಂಗ. ಅಪ್ಪ ಕೋಪ ಮಾಡ್ಕೊಡ್ಬೇಡ ಡಾರ್ಲಿಂಗ್. ಬಾಯ್ ಡ್ಯಾಡಿ ಡ್ಯಾಡಿ ಈ ಊಟನಾ ಆಯ್ತಾಯ್ತು ನಾ ಚಲೋ ಶಂಗದೊಳಗೆ ಮಾಡಿ ತುಪ್ಪ ಹಾಕಿ ಉಣಿಸ್ತೇನೆ ಕರ್ಕೊಂಡು ಬಾ ಶರವನ್ ಊಟಕ್ಕೆ ಬಾ ದಡ ಸೆಬಾನ ನಮ್ಮಪ್ಪ ಅಲ್ಲ ಭಟ್ರ ಅಂತ ಇಂತ ಬಂದೇ ಬಿಟ್ಟೆ ನಮ್ಮನಿಗೆ ಊಟಕ್ಕೆ ಊಟಕ್ಕೇನು ಬಂದಿನಿ ಯಾಕೇನು ಎದೆಗ ಡವ 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 ಅಂತ ಹೊಡ್ಕೊಳ್ಳಕತ್ತೀನಿ ಅಲ್ಲ ನಾ ಇರಕ್ಕಾಗ್ಲಿ ನೀನ್ ಎದಿ ಯಾಕ ಢವ ಢವ ಅಂತೈತಿ ಊಟಕ್ಕಿಂತ ಮುಂಚೆ ಏನಾದ್ರು ದಿಗಡ್ದ ದಿತ್ತ ಆಡೋಣ್ಲಾ ನೋಡಿ ಮತ್ ನೋಡಿ ಬಣ್ಣ ಮಾರಿ ಮೇಗ ಗುಂಗುಲು ಬಂದೈತಿ ಭೂಮಿ ಮ್ಯಾಗ ರಘುರ ಬರ್ತಾಳ ಕನಸಿನ್ಯಾಗ ಅವರ ಬಿಸಿಯಾರು ಬಿರುಸಿನ್ಯಾಗ ಜಾಸೆ ಹೇಳಮ್ಮಮ್ಮ ಮುಂದೆ ಬೈ ನಿನಗ ಏನು ಹತ್ತಿಲ್ಲ ಮಾಮ ಹೌದಾ ಹತ್ತಿಲ್ಲ ಮದರಂಗಿ ಬಣ್ಣ ಮಾರಿ ಮೇಗ ಗುಂಗುಲು ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮೇಗ ಗುಂಗುಲು ಬಂದೈತಿ ಭೂಮಿ ಮ್ಯಾಗ
ಮಾಡ್ತೀವಿ ಮರೆಯ ಆ? ನಿನಗೇನು ಗೋಧಿ ಹಚ್ಚಾರ ಏನು ಹಚ್ಚಿಲ್ಲ ಆರಾಮ್ ಫ್ರೀ ಹೈ ಕ್ಯಾ भी नहीं कुछ भी नहीं ಹಾಗಾಗಿ ಹಂಗಾಗೈತೆ ಅದು. ಮಧುರಂಗಿ ಬಣ್ಣ ಮಾರಿಮೆಗ ಗೊಂಬು ಬಂದೈತಿ ಭೂಮಿಯಾಗ ಬರ್ರಿ ಚಟ್ನಿ ಭಟ್ರ ಅಡಿ ಎಲ್ಲ ರೆಡಿ ಐತ್ರಿ ಊಟ ತುಂಬ ಊಟ ಮಾಡಿ ಬನ್ನಿ ಹೋಗ್ರಿ ಪ್ಲೀಸ್ ಕಮ್ ಯರ್ ಅಡ್ಡ ಅಡ್ಡ ಮಳೆ ಬಂದ ದೊಡ್ಡ ಕೆರೆ ತುಂಬಿ ನಂದದ ಬಿಟ್ಟು ಬಂದಿ ಜಕ್ಕುಮಾರ ಬಂದರೆ ಕುಮಾರ ಜಕ್ಕುಮಾರ ನಮ್ಮನ ಬಿಟ್ಟು ಬಂದಿ ಜಕ್ಕುಮಾರ ಅಡ್ಡ ಅಡ್ಡ ಮಳೆ ಬಂದ ದೊಡ್ಡ ಕೆರೆ ತುಂಬಿ ನಂದದ ನಮ್ಮನ ಬಿಟ್ಟು ಬಂದಿ ಜಕ್ಕುಮಾರ ಅಡ್ಡ ಅಡ್ಡ ಮಳೆ ಬಂದ ದೊಡ್ಡ ಕೆರೆ ತುಂಬಿ ನಂದದ ನಮ್ಮನ ಬಿಟ್ಟು ಬಂದಿ ಜಕ್ಕುಮಾರ ಈಗ ಚಾನ್ಸ್ ಐತೆ ನೋಡ್ರಿ ಏ ಬಟ್ಟ ಇಲ್ಲೇ ನಿಂತೆ ಅಂದ್ರೆ ನಿನ್ನ ಸೊಂಟ ಮುರಿತೇವ ಮಗನೇ ಸೊಂಟ ನಾನು ಯಾಕೆ ಇಲ್ಲಿ ನಿಲ್ಲಕ್ ಹೋಗಲ್ರಿ ನಡಿವತ್ತು ನಿನ್ನ ಬಲ್ಲಿ ಒದಿಸ್ಕೊಂಡು ಬೇಯಿಸ್ಕೊಂಡು ನಿನ್ನ ಮಗಳು ನೋಡ್ದು ನೀ ನೋಡ್ದು ಇನ್ನ ಕರಿಲೇನ ಇನ್ನ ನಾನು ಯಾಕೆ ಇಲ್ಲಿ ನಿಲ್ಲಕ್ ಹೋಗ್ರಿ ನಿನ್ನ ಮಗಳು ಹೊರಗೆ ಸಿಗ್ಲಿ ದೋಸೆ ಮಾಡ್ಲಕ್ ರಾಸ ಗುಡಿಮಿಂದ ದೋಸೆ ಮಾಡ್ಲಕ್ ಆಗ್ತಿಲ್ಲ ಅಂದ್ರೆ ನನ್ನ ಹೆಸರು ದೋಸೆ ಬಾಯ್ ಹೋಗಂಗಿಲ್ರಿ ನಾನು ಯಪ್ಪ ಹೆಂಗಿತ್ತಪ್ಪ ಊಟ ಊಟ ಹೆಂಗ ನೀನು ಬಾಳ ಶಾಲೆ ನೋಡ್ಯಪ್ಪ ನಾ ಹೇಳ್ದಂಗ್ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿದ್ ಮತ್ತ ಅಂತಾರ ಹೆಂಗ ಬುದ್ಧಿ ಕಲಿಸ್ಬೇಕು ಡ್ಯಾಡಿ ಬುದ್ಧಿ ಮತ್ತೆ? ಜಗ್ಗಿ ಅದ ಸ್ವಲ್ಪ ಬುದ್ಧಿ ಇದು ಹೌದಾ ಇನ್ನೊಂದ್ ಮತ್ ನೀ ಏನ ಆಕಿ ಹೆಣ್ಮಗಳು ತಾದ ಬಾಯಿ ಕಿಸದಿ ಜೊಲ್ಲ ಸೋರಾಕತ್ತಿತ್ಲ ಏನ್ ಮಾಡ್ತೇವ ಹಂಗೆ ಅಲ್ಲ ಸ್ವಲ್ಪ ಅಂದ್ರ ಅವ ತೀರ್ಕೊಂಡ ಬಾಳ ದಿವಸ ಆತ್ಲ ಅದಕ್ಕ ಅದ ಹಂಗ ಆಕತ್ತ ಬಾ ಡ್ಯಾಡಿ ಹೋಗೋಣ ಇಷ್ಟು ಜನ ಇದ್ರು ಒಬ್ಬರು ಬಿಡಿಸ್ಲಾಕ ಬರ್ಲಿಲ್ಲಪ್ಪ ನಮ್ಮನ ನನ್ನ ಪ್ರೀತಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಇವತ್ತಿನ ತರುಣದ ಪರಿಸ್ಥಿತಿ ಯಾವ ಪರಿಸ್ಥಿತಿಗೆ ಬಂದಿ ಅಂತ ನೀವೇ ಕಣ್ಣಾರ ನೋಡ್ರಿ ದಯವಿಟ್ಟು ಮುಂದೆ ನೀವು ಇಂಥ ಕೆಲಸ ಮಾಡ್ಲಕ್ ಹೋಗ್ಬೇಡ್ರಿ ಇಂಥ ಕೆಲಸ ಮಾಡಿದ್ರೆ ನನ್ನಂಗ ಮೈ ಮೇಲೆ ಬಟ್ಟೆ ಇಲ್ಲಂಗ ಹೊಡೆದು ಕಳಿಸ್ತಾರ ನಾನು ಇಲ್ಲೇ ನಿಂತೇನಪ್ಪ ಅಂದ್ರ ಈ ಪಂಜಗೌಡ ಬಿಡಿಸ್ತಾನ ಗುಂಡಪ್ಪ ಬಂದು ನಾ ಬರ್ತೀನಿ ಗುಡ್ ಬೈ ಹಲೋ ಹುಡುಗಿ ಅಂದ್ರೆ ಅಕ್ಕ ನಾನು ರಾಘವೇಂದ್ರಿಗೆ ದೇವಸ್ಥಾನಕ್ಕೆ ಹೊರಟಿದ್ದೀನಕ್ಕ ಒಲೆಯ ಮೇಲೆ ಹಾಲಿಟ್ಟಿದ್ದೀನಿ ಸ್ವಲ್ಪ ನೋಡ್ತೀರಕ್ಕ ಸರೋಜ ಹೇಗೋ ನೀನು ಹೊರಗಡೆ ಹೊರಟ್ರಿ ಇತ್ತಿತ್ಲಾಗ ನನ್ನ ತಲೆನೋವು ವಾಂತಿ ಬಹಳ ಬರ್ತಾ ಇದೆ ನನಗೊಂದು ಮಾತ್ರೆ ತಂದು ಕೊಡಮ್ಮ ಆಯ್ತಕ್ಕ ಬರುವಾಗ ತರ್ತೀನಿ ನಾನು ಬೇಗ ಹೋಗಿ ಬರ್ತೀನಿ ಅಕ್ಕ ಆಯ್ತಮ್ಮ ಆಯ್ತು ತಂಗಿ ತಂಗಿ ಓ ನೀ ಇಲ್ಲೇ ಕುಂತಿರಮ್ಮ ತಂಗಿ
ಇಂದು ನಿನಗೆ ಬೆಟ್ಟದಂತ ಸಂತೋಷದ ವಿಷಯ ತಂದಿದ್ದೀನಿ. ಸಂತೋಷದ ವಿಷಯನಾ? ಅಂಥದ್ದೇನ ಈ ನಿನ್ನ ಸಂತೋಷ ಈ ನಿನ್ನ ಬಾಳಿನಲ್ಲಿ? ನನ್ನ ಬದುಕು ಮರುಭೂಮಿ ಎಂದುಕೊಂಡ ಈ ದೇಹಕ್ಕೆ ಇಂದು ಮುತ್ತಿನ ಹನಿಗಳಂತೆ ಸುರಿದವಮ್ಮ. ನಿಮ್ಮ ದೈವ ಸಂಕಲ್ಪದಿಂದ ನಾನು ಧನ್ಯನಾದನೆಂದು ಹೇಳಲು ಹಿಂಜರಿಯಲೇನಮ್ಮ. ದೇವರ ಕೃಪೆಯಿಂದ ಇದೇ ಊರಿನ ಸ್ವಲ್ಪ ದೂರದಲ್ಲಿ ಬಟ್ಟೆ ಅಂಗಡಿಯಲ್ಲಿ ವರ್ಕು ಸಿಕ್ಕಿತಮ್ಮ. ಓಹೋ, ಕಷ್ಟದ ದೇವರು ಈಗಾದರೂ ನಿನ್ನ ಮೇಲೆ ಕಣ್ಣು ತೆರೆದೇನಲ್ಲ, ಅಷ್ಟೇ ಸಾಕನ? ನಮ್ಮ ಫ್ಯಾಕ್ಟರಿ ಮುಖ್ಯ ಅಧಿಕಾರಿಗೆ ರಾಜು ನನ್ನ ಬಗ್ಗೆ ವೀಟ್ನೆಸ್ ಕೊಟ್ಟರೆ ಸಾಕು, ಅಂದಿನಿಂದಲೇ ನನ್ನ ಡ್ಯೂಟಿ ಉದಯವಾಗುತ್ತಮ್ಮ. ಇರಲ್ಲಮ್ಮ, ನೀ ಮೊದಲು ಬಾಯ್ ನಮ್ಮ. ಅಣ್ಣ, ಈ ಶೀಟ್ ಎಲ್ಲ ಯಾಕೆ ತರಕ್ ಹೋದೆ? ನನಗೆ ಉದ್ಯೋಗ ದೊರೆತರೆ ಮೊದಲು ನನ್ನ ತಂಗಿಗೆ ಸೀರೆ ಉಡಿಸಿ ನಾನು ಡ್ಯೂಟಿಗೆ ಹೋಗಬೇಕೆಂದು ಕನಸು ಕಟ್ಟಿದ್ದೆ. ಆ ದೇವರು ನನಗೆ ಆ ಭಾಗ್ಯ ತಂದು ಕೊಟ್ಟನಮ್ಮ. ಈಗ ಸಂತೋಷ ಆಯ್ತು ನನಗೆ. ಮೊದಲು ಆ ದೇವರಿಗೆ ಹೋಗಿ ನಮಸ್ಕಾರ ಮಾಡು. ಮೊದಲು ನಿನಗೆ ನಮ್ಮ, ಆಮೇಲೆ ಆ ದೇವರಿಗೆ. ಅಣ್ಣ, ತಂದೆ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ನನ್ನ ಬೆನ್ನ ಹಿಂದೆ ಬಂದ ಅಣ್ಣ ಈ ತರ ನೋಡ್ತಿದ್ದನೋ ಇಲ್ಲೋ. ದೇವರಂತ ಅಣ್ಣನು ಯಾವತ್ತು ಕಷ್ಟ ಕಾಲಕ್ಕೆ ನುಗ್ಗದ್ರಪ್ಪ. ಅಯ್ಯೋ ಅಮ್ಮ, ತಲೆ ನುಗ್ತಾ ಇದೆಯಲ್ಲ. ನಮ್ಮ ತಂಗಿ, ಏನಿದಮ್ಮ ನಿನ್ನ ಮುಖದಲ್ಲಿ ನೋವಿನ ಭಾವನೆಗಳು? ಹೌದಣ್ಣ, ನನಗೇಕೋ ತಲೆನೋವು, ವಾಂತಿ, ಎದೇನೋ ಶುರು ಆಗಿದೆಯಣ್ಣ. ಅಯ್ಯೋ ಅಮ್ಮ, ಡಾಕ್ಟರ್ ಕರೆದುಕೊಂಡು ಬರುತ್ತೀನಮ್ಮ. ಬೇಡಣ್ಣ ಬೇಡ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಎಲ್ಲ ಸರಿ ಹೋಗ್ತದೆ. ವಿಶ್ರಾಂತಿ ಆದರೂ ತೆಗೆದುಕೊಳ್ಳಮ್ಮ, ನಾನು ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ನಾನು ಈ ಕಣ್ಣಾರೆ ಕಾಣುವ ದೃಶ್ಯ ಸತ್ಯವೋ ವಿಚಿತ್ರ? ಇದು ಸತ್ಯ, ವಿಚಿತ್ರವಲ್ಲ ರಾಜು, ಇದು ಸತ್ಯ. ಹಾಗಾದರೆ ಕಾಮರಾಜನು ಕಣ್ಣಾರೆ ಕಂಡು ಹೇಳಿರುವ ದೃಶ್ಯ ಸತ್ಯವೆಂದು ನಂಬಲೆ? ಅವನು ಹೇಳಿದ ಮಾತು ಸುಳ್ಳಾದರೂ ನಾನೇ ಕಂಡೆ ಪ್ರತ್ಯಕ್ಷವಾದ ಈ ಮಿಲನವನ್ನು. ಕಾಮರಾಜ ಇಷ್ಟು ಗೊತ್ತಿದೆ. ಈ ಸಮಯದಲ್ಲಿ ಪ್ರೇಮದ ಹಕ್ಕುಗಳಾಗಿ ಎನ್ನ ಹೆಂಡತಿಯ ದೇಹ ದಿವ್ಯಾಗಿ ಆ ಶಂಕರನಿಗೆ ನೋಡ್ತಾ ಇದ್ದೇನೆ. ಶಂಕರ್, ಪ್ರೇಮದ ಬಳ್ಳಿ ಎಂದು ತಿಳಿದು ನನ್ನ ಹೃದಯದ ಅಂಗಳದಲ್ಲಿ ಬಿತ್ತಿದೆ. ಆದರೆ ನೀನು ಹೂವಾಗಿ ಅರಳಿ ನನ್ನನ್ನೇ ಹಾವಾಗಿ ಕಚ್ಚಿದೆಯಾ?
ನೀನು ನನ್ನ ಸ್ನೇಹಿತರಲ್ಲ, ನನ್ನ ಅಂತರಂಗದ ಶತ್ರು. ಏನು ರಾಜು, ಏಕೆ ಹಂಗಾಗಿ ನಿನ್ನ ಆತ್ಮಕ್ಕೆ ಚೂರು ಚುಚ್ಚಿದವರಂತೆ ಚೀರಾಡ್ತೀರಲ್ಲಪ್ಪ? ಎಲೆಗೆ ಚುಚ್ಚಿದ ಚೂರಿಯನ್ನು ತಡೆಯಬಹುದು, ಅನ್ನದಲ್ಲಿ ಕೊಟ್ಟ ವಿಷವನ್ನು ನುಂಗಬಹುದು. ಆದರೆ ನೀನು ಆತ್ಮವಂಚನೆ ಚೂರಿಯಿಂದ ಚುಚ್ಚಿದ ನೋವನ್ನು ತಡೆಯಲಾರದಷ್ಟಾಗಿದೆ. ಅಂತರಂಗದಲ್ಲಿ ನೋವನ್ನು ನುಂಗಿ ನುಡಿಯಬೇಡಪ್ಪ ರಾಜು. ಆತ್ಮವಂಚನೆ ಎಂಬುದನ್ನೇ ನಾನು ಕಂಡಿಲ್ಲ ಅಂದಾಗ ಅದರ ಅರ್ಥ ನಾನೇನು ತಿಳಿಯಬಲ್ಲೆ ರಾಜು? ಶಂಕರ್, ನೀನು ಕೆಸರಿನಲ್ಲಿ ಬಿದ್ದು ಒದ್ದಾಡಬೇಕಾದವನು. ಮೊಸರನ್ನು ತಿಂದು ನನ್ನ ಮನೆಯಲ್ಲಿ ಬೆಳೆದಿರುವೆ. ಈಗ ನಾನು ಸತ್ತ ಪರೀಕ್ಷೆಯಲ್ಲಿ ಬಿದ್ದು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀನು ಸ್ನೇಹಿತನಿಗಾಗಿ ಸಿಹಿಯಾದರೂ ನುಂಗಬಲ್ಲೆ, ಕಹಿಯಾದರೂ ನುಂಗಬಲ್ಲೆ. ನೀನು ಮಾತ್ರ ಮನದಲ್ಲಿ ಮುಚ್ಚಿಕೊಳ್ಳದೆ ಸತ್ಯವಾದ ಉತ್ತರ ಹೇಳಬೇಕು. ಯಾಕಪ್ಪ ನನ್ನ ಮೇಲೆ ಸಂದೇಹವೇ? ರಾಜು, ನೀರು ಇಲ್ಲದ ಡೋಳಿ ಸಾಗಬಹುದೇನಪ್ಪ? ಎಲ್ಲಿ ಇಲ್ಲದ ದೀಪ ಉರಿಯಬಲ್ಲದೇನಪ್ಪ? ರೆಕ್ಕೆ ಇಲ್ಲದ ಅಕ್ಕಿ ಹಾರಬಲ್ಲದೇನಪ್ಪ? ನೀನು ಇರದೆ ಹೋದರೆ ನಾನು ಬದುಕುತ್ತಿಲ್ಲಪ್ಪ. ನಿನ್ನ ಸತ್ಯದ ಸಂಭ್ರಮದಲ್ಲಿ ಅಸತ್ಯಕ್ಕೆ ಏಕೆ ತರಲಪ್ಪ? ಹೇಗೆ ಸತ್ಯವಲ್ಲೇ ಸತ್ಯವನ್ನೇನು ಅಪ್ಪ? ಸರಿ, ವಿಶ್ವಾಸದ ಪ್ರೇಮದಿಂದಲೇ ಕೇಳುವೆ. ನನ್ನ ಹೆಂಡತಿ ನಿನಗೆ ಏನಾಗಬೇಕು? ರಾಜಣ್ಣ, ಈ ಪ್ರಶ್ನೆ ನೀವೇ ಕೇಳ್ತಾ ಇದೆಯಾ? ನಿನ್ನ ಮನದಲ್ಲಿ ಮನೆ ಮಾಡಿಕೊಂಡಿರುವ ಪಿಶಾಚಿ ರೂಪದ ಪ್ರತಿಮೆ ಕೇಳ್ತಾ ಇದೆಯಪ್ಪ? ಯಾಕೆ ಮನಕ್ಕೆ ನೋವಾಯ್ತೆ? ಮಗುವಿನ ಅಂಗೆಯಲ್ಲಿ ಬೆಂಕಿ ಕೊಟ್ಟು ಸುಡುತ್ತೆ ಎಂದು ಕೇಳಿದರೆ ಮಗು ಏನು ಉತ್ತರ ಹೇಳುತ್ತದಪ್ಪ? ಏನು ಉತ್ತರ ಹೇಳುತ್ತೆ? ನಿನ್ನ ಬೆಂಕಿ ಎಂಬ ಪ್ರಶ್ನೆ ನನ್ನ ಕೈಯಲ್ಲಿ ಕೊಟ್ಟು ದಯವಿಟ್ಟು ನೋವು ತರಬೇಡಪ್ಪ, ನೋವು ತರಬೇಡ. ಇವಳು ನಿನ್ನ ಪಾಲಿಗೆ ಹೆಂಡತಿ ಆದರೆ ನನ್ನ ಪಾಲಿಗೆ ತಾಯಪ್ಪ, ತಾಯೇ. ಹೊಚ್ಚು ನೀಡಿದ ನಾಯಿಯಂತೆ ಎಚ್ಚರವಿಲ್ಲದ ವಿಷದ ಅಕ್ಷರಗಳಿಂದ ತಾಯಿ ಎಂದು ಕರೆದಿದ್ದೀಯಾದರೆ ಪಾಪಕ್ಕೆ ಈಡಾದಿ ಮೂಡ. ಕುಡಿದ ಕುಡುಕನಂತೆ ಕುಲಗೆಟ್ಟು ಮಾತನಾಡಬೇಡ. ಕುಡುಬ ಬಂದವರು ಅವನಲ್ಲ ರೀ ನೀವು. ಈ ಭಾಗದ ನಿಮಗೆ ಯಾಕೆ ಈ ರೀತಿ ಮಾತನಾಡ್ತಾ ಇದ್ರ? ಹೇಳಿ, ಏನಾಯ್ತಂತ ಹೇಳಿ. ಗಂಗಾ, ನಿನ್ನ ನಂಬಿಕೆಯ ಮಾತು ನನಗೆ ಬೇಕಾಗಿಲ್ಲ. ಹಕ್ಕರ ಮಗಳೆಂದು ಹಕ್ಕರೆಯಿಂದ ನಂಬಿ ನಿನ್ನನ್ನು ಮದುವೆಯಾದೆ. ಆದರೆ ನೀನು ನನ್ನ ಬಾಳಿಗೆ ಉರುಳು ಹಾಕಿದೆ. ನೀನು ನನ್ನ ಹೆಂಡತಿ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತಿದೆ. ಯಾಕಣ್ಣ ಈ ರೀತಿ ಮಾರಿಯನ್ನು ಜೋತಿ ಬಿಟ್ಕೊಂಡು ನಿಂತಿದ್ಯಲ್ಲ? ಯಾಕಣ್ಣ, ಏನಾಯ್ತು ಅಣ್ಣ? ನಾಚಿಕೆ ಬರುವಂತ ಕೆಲಸನಾದ್ರೂ ಈ ನನ್ನ ಅಕ್ಕ ಏನ್ ಮಾಡ್ತಾಳಣ್ಣ? ಹೇಳಣ್ಣ, ಹೇಳು. ನಾನು ಅರ್ಥ ಮಾಡಿಕೊಳ್ಳುವುದನ್ನು ಜಗತ್ತೇ ಅರ್ಥ ಮಾಡಿಕೊಂಡಿದೆ. ಇವರು ಬಹಿರಂಗದಲ್ಲಿ ಅಣ್ಣ ತಂಗಿ ಎಂದು ನಟನ
ಹಕ್ಕಿಗಳಾಗಿ ನಕ್ಕು ನಲಿಯೋರು ಮಿಂಡರಂಡರಾಗಿ. ದಯವಿಟ್ಟು ಅಂತ ಮಾತನಾಡಬೇಡಿ. ನೀವು ತಿಳಿದುಕೊಂಡ ಹಾಗೆ ನಾವು ಆಧಾರದ ಹೆಣ್ಣಲ್ಲ ರೀ, ಆಧಾರದ ಹೆಣ್ಣಲ್ಲ. ದಯವಿಟ್ಟು ಅಗ್ನಿ ಸಾಕ್ಷಿ ಇಟ್ಕೊಂಡ ಕೊರಳಿಗೆ ತಾಳಿ ಕಟ್ಟಿದ್ರ. ನಾನು ನಿಮ್ಮ ಮಂದಿಗೆ ಸಂಸಾರ ಮಾಡಲು ಬಂದವಳ್ರಿ, ಸಂಸಾರ ಮಾಡಲು ಬಂದವಳು. ನೋಡಿ, ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ದಯವಿಟ್ಟು ನನ್ನ ಮಾತನ್ನ ತಂಗಿ, ನಿನ್ನ ಕರ್ಮದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನೀನು ಯಾವ ಶೀಲ ತುಂಬಿದ ಸದ್ಗುಣ ಎಂದು ನಮ್ಮಲ್ಲಿ ಸೌಭಾಗ್ಯದ ಶೃಂಗಾರವನ್ನು ಕಳೆದುಕೊಂಡ ಮಾಸೋಳರೇನು. ಸ್ನೇಹಿತನ ಸತಿಯನ್ನು ಸೂಳೆಯನ್ನಾಗಿ ಮಾಡಿಕೊಳ್ಳುವುದೇ ಗಂಡನ ಅಭಿಮಾನವಿಲ್ಲದ ಗಯ್ಯಾಳಿ ನೀನು. ನೂರಾರು ದುಂಬಿಗಳು ಚುಂಬಿಸಿದ ಆಧಾರದ ಮನೆಯಲ್ಲಿ ಬೆಳೆದಿರುವ ಊರಿನು. ಹೌದ್ರಿ, ನಾನು ಆದರದ ಮನೆತನದಲ್ಲಿ ಬೆಳೆದವಳು. ಅಕ್ಕ ಆದ್ರ ಮಾಡಿ ಎತ್ತಬೇಕು ಆ ಮಗುವನ್ನು. ಹೌದರು, ಹಾಗಾದ್ರೆ ಆದ್ರ ಮಾಡಿ ಎತ್ತಿದ ಮನೆತನ ಏನು ನಿಮ್ಮದು? ಮಾನವಂತರ ಮನೆತನದ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತನಾಡುವ ದ್ರೋಹಿ. ಒಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಮೊದಲು ಹೊರಟು ಹೋಗು. ನೀವು ಎಷ್ಟು ಬೇಕಾದ್ರೂ ಹೊಡೆಯಬಹುದು, ಬಡಿಯಬಹುದು, ಆದ್ರೆ ಈ ಮನೆತನ ಬಿಟ್ಟು ನಾನು ಎಲ್ಲಿ ಹೋಗುದಿಲ್ಲ. ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಾರ ತಾಳಿ ಕಟ್ಟಿಸಿಕೊಂಡು ಬಂದ ಹೆಣ್ಣೂರಿ ನಾನು. ದಯವಿಟ್ಟು ನಿಮ್ಮೊಂದಿಗೆ ಸಂಸಾರ ಮಾಡಬೇಕಂತ ಆಸೆ ಪಟ್ಟು ಬಂದಿದ್ದರು. ನಾನು ಮನೆ ಬಿಟ್ಟು ಹೋಗೋದಿಲ್ಲ ಸ್ವಾಮಿ, ಹೋಗೋದಿಲ್ಲ. ನಿನ್ನಂತ ಏಸು ಹೆಂಡತಿಯೊಂದಿಗೆ ಬಾಳ್ವೆ ಮಾಡೋದಕ್ಕಿಂತ ಕಟ್ಟಿದ ತಾಯಿಯನ್ನು ಕಿತ್ತುಕೊಳ್ಳುವುದೇ ಲೇಸು. ರಾಜು, ತಾಳಿ ಹರಿದಿದ್ದೆ ಆದರೆ ನನ್ನ ನಾಳೆ ಆಗಿದೆಪ್ಪ. ಕೋಪದಲ್ಲಿ ಮಗುವಿನ ಕತ್ತರಿ ಸಿಕ್ಕಿದ ಮಾತಕ್ಕೆ ಕೋಪ ಹಿಡಿದ ಮೇಲೆ ಮತ್ತೆ ಬರಲಾರದಪ್ಪ, ಮತ್ತೆ ಬರಲಾರದು. ಎಚ್ಚರವಿರಲಿ. ಎಚ್ಚರದ ವಿಷಯ ಹೇಳಲು ನೀನ್ಯಾರೋ ಹುಚ್ಚ? ನಿಜಪ್ಪ, ನಿಜ, ನಾನು ಹುಚ್ಚನೆ. ವಿಚಾರ ಹೃದಯವಿಲ್ಲದೆ ಎಲ್ಲರ ಮುಂದೆ ನಿಂತವರು ಹುಚ್ಚರೇ. ನಾನು ಯಾವ ಮಟ್ಟದವನಪ್ಪ? ನಿನ್ನ ಗಂಡ ಹೆಂಡತಿಯರ ನಡುವೆ ನನ್ನ ಸಂದೇಶವಿದ್ದರೆ ನನ್ನನ್ನು ಯಾಕೆ ಹುಟ್ಟಿಸಿದಪ್ಪ, ಯಾಕೆ ಹುಟ್ಟಿಸಿದೆ? ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನನ್ನು, ನಿನ್ನ ಪ್ರೇಮದ ಬೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅನ್ನ ಹಾಕಿದವರ ಮನೆಗೆ ಕನ್ನ ಹಾಕುವುದೇ ನಿನ್ನ ಪ್ರೇಮದ ಬೆಲೆ. ನಂಬಿದವರ ಹೃದಯಕ್ಕೆ ಆತ್ಮವಂಚನ ಚುರಿಯಿಂದ ಚುಚ್ಚುವುದೇ ನಿನ್ನ ಪ್ರೇಮದ ಬೆಲೆ. ಸ್ನೇಹಿತರ ಸತಿಯನ್ನು ಸುಳ್ಳನ್ನಾಗಿ ಮಾಡಿಕೊಳ್ಳುವುದೇ ನಿನ್ನ ಪ್ರೇಮದ ಬೆಲೆ. ಸಾಕು ಮಾಡು ರಾಜು, ನಾಚಿಕೆ ಇಲ್ಲದ ನೀಚರಂತೆ ನುಡಿಯಬೇಡಪ್ಪ. ನನ್ನ ಅನ್ನ ತಿಂದು ನನಗೆ ನೀಚ ಅನ್ನುವ ಇಡಿಯಟ್. ಈಗಲಾದರೂ ಸಂತೋಷವಾಯ್ತಪ್ಪ ರಾಜಣ್ಣ. ನೀನು ನನ್ನ ಕೆನ್ನೆಗೆ ಹಿಡಿದಿದ್ದು ನನಗೇನು ತಪ್ಪಿಲ್ಲಪ್ಪ. 20 ವರ್ಷದ ಹಿಂದೆ ನನ್ನ ತನ್ನೆ ಹೊಡಿತಿದ್ದ. ಈಗ ಅವನ ಸ್ಥಾನದಲ್ಲಿ ನಿಂತು ನೀನು ಹೊಡೆದಿದ್ದೆ ಅಂದರೆ ನನಗೆ ನೀನೇ ನನ್ನ ತಂದೆಯಪ್ಪ, ತಂದೆ. ಇವಳೇ ನನ್ನ ತಾಯಿಯಪ್ಪ, ತಾಯಿ. ತಾಯಿ ಮಡಿಲಲ್ಲಿ ಜನಿಸಿ ಬಂದ ಕಿರಿಯ ಮಗನೆಂದು ತಿಳಿ ಹೊರತು ತಾಯಿಯ ಕಾಮವನ್ನು ಹಸಿ ಉಂಡು ಪುಣ್ಯ ನಾನಲ್ಲಪ್ಪ, ಅಲ್ಲ. ನನ್ನ ತಂಗಿ ಮಾಲಿನಿ ಹೊರತು ಜಾರಳಿ ಅಲ್ಲಪ್ಪ, ಜಾರಳಿ ಅಲ್ಲ. ನಾನು ನಂಬಲಾರೆ. ಗಂಗಾ,
ನೀನು ಮಾಡಿದ ತಪ್ಪಿಗೆ ಆ ದ್ರೋಹಿಯಿಂದ ಹೊರಟು ಹೋಗು. ರಾಜಣ್ಣ, ಸ್ವಾಮಿ, ಈ ತಪ್ಪು ತಂದೆಗೆ ಹೊಡಿಬೇಡ ಸ್ವಾಮಿ, ಹೊಡಿಬೇಡಿ. ಹೊರಟು ಹೋಗತ್ತಂದ್ರೆ ನಾ ಎಲ್ಲಿಗಂತ ಹೋಗಬೇಕು? ಹೇಳಿ ಸ್ವಾಮಿ, ಅಂತ ಹೇಳಿ. ನಾನು ನಂಬಲಾರೆ. ನೀನು ಮಾಡಿದ ತಪ್ಪಿಗೆ ಆ ದ್ರೋಹಿಯಿಂದನೇ ನೀನು ಹೊರಟು ಹೋಗು. ರಾಜಣ್ಣ, ನಿನ್ನ ಹೆಂಡತಿಯನ್ನು ಹೊರ ಹಾಕಬೇಡಪ್ಪ, ಹೊರ ಹಾಕಬೇಡ. ನನ್ನ ನೋವು ವೇದನೆ ಅಳಿವಿನಲ್ಲಿ ನಿನ್ನ ನಗು ಒಳಗಿದ್ದರೆ ನನ್ನ ಹೊರ ಹಾಕಬೇಡಪ್ಪ. ಯಾವ ಅಪರಾಧ ಮಾಡದೆ ಸೌಭಾಗ್ಯ ಸಾಧುವಿಗೆ ಹೊರ ಹಾಕಬೇಡಪ್ಪ, ಹೊರ ಹಾಕಬೇಡ. ಜೀವಂತವಾಗಿದ್ದರೆ ಅಣ್ಣ ತಂಗಿಯ ಪ್ರೇಮದ ಬೆಲೆ ಅರ್ಥವನ್ನು ತಿಳಿದುಕೊಳ್ಳಪ್ಪ. ನಾ ಇನ್ನು ಬರ್ತೀನಪ್ಪ ರಾಜಣ್ಣ. ಬರ್ತೀನಿ ಎಂದು ಹೇಳಬೇಡ, ಹೊರಟು ಹೋಗುತ್ತೇನೆಂದು ಹೇಳು. ಆಗಲಪ್ಪ, ನಿನ್ನ ಹೇಳಿಕೆಯಂತೆ ಹೊರಟು ಹೋಗುವೆ. ಪುನಃ ಈ ಮನೆಗೆ ಬರುವಾಗ ನನ್ನ ತಂಗಿಯ ಮಗನಾಗಿ ಬರುವಪ್ಪ, ತಂಗಿಯ ಮಗನಾಗಿ ಬರುವೆ. ಬರ್ತೀನಮ್ಮ ತಂಗಿ. ಅಣ್ಣ, ಮಾಡಿ ತಪ್ಪಾಗಿದೆ, ನನ್ನನ್ನು ಬಿಟ್ಟು ಹೋಗವೇ ನನ್ನ. ಇಲ್ಲಮ್ಮ, ನಿನ್ನನ್ನು ಮರೆತರೆ ನಾನು ಮನುಷ್ಯನೇ ಅಲ್ಲಮ್ಮ, ಮನುಷ್ಯನೇ ಅಲ್ಲ. ಅಣ್ಣ, ಹೋಗಬೇಡ, ನನ್ನನ್ನು ಬಿಟ್ಟು ಹೋಗಬೇಡ, ಹೋಗಬೇಡ. ಗಂಗಿ, ನಿನ್ನ ಪಾಪದ ಕೃತ್ಯದ ಮಿಲನವನ್ನು ನನ್ನ ಕಣ್ಣುಗಳು ನೋಡಬೇಕಾಗಿಲ್ಲ. ನೀವಿಬ್ಬರು ಒಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಲಬೇಡಿ. ಐ said get out. ತಂಗಿ, ಸ್ವಲ್ಪ ಇಲ್ಲಿ ಬರ್ತೀಯೇನಮ್ಮ? ಯಾಕಣ್ಣ? ನಮ್ಮ ಮನೆಯಲ್ಲಿ ನಡೆದ ಈ ಘಟನೆ ಯಾರ ಮುಂದೆ ಹೇಳಬೇಡಮ್ಮ. ಯಾಕಂದ್ರೆ ನಮ್ಮ ಮನೆತನದ ಮರ್ಯಾದೆ ನಾವೇ ಕಳೆದುಕೊಂಡಾಗುತ್ತದೆ. ಅಣ್ಣ, ಮಾನ ತುಂಬಿಕೊಂಡ ಮಾನವಂತರೇ ಮನೆ ಬಿಟ್ಟು ಹೋದ ಮೇಲೆ ಈ ಮನೆಯಲ್ಲಿ ನಮ್ಮದೇನಿದೆಯಣ್ಣ, ನಮ್ಮದೇನಿದೆ? ಯಾಕಮ್ಮ, ಈ ಅಣ್ಣ ಇಲ್ಲವೇ ನಿನ್ನ ಪಾಲಿಗೆ? ಒಡ ಹುಟ್ಟಿದ ತಂಗಿ ಎಂದು ಪ್ರೀತಿಯಿಂದ ಸಾಕುವೆ. ಒಳ್ಳೆಯ ವರನಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿಸುವ ಭಾರ ನನ್ನ ಮೇಲಿರ್ಲಮ್ಮ. ಪಾಪ, ನೀನು ಅನಾಥಳು, ಶೀಲ ತುಂಬಿದ ಸದ್ಗುಣಿ. ನೀನೇ ನಮ್ಮ ಮನೆಯ ಮಹಾಲಕ್ಷ್ಮಿ. ಅಂತೂ ಆ ಪೀಡೆಗಳು ತೊಲಗಿ ಹೋದವು. ನನಗೆ ತುಂಬಾ ಬೇಸರವಾಗ್ತಿದೆ. ಸಾವುಕಾರ ಮನೆ ಕಡೆ ಹೋಗಿ ಬರ್ತೀನಿ, ನೀನು ಊಟ ಮಾಡಿ ಹೋಗಮ್ಮ. ಆಯ್ತಲ್ಲ, ಇದು ನಾನು ಶೀಲವತಿ, ಗುಣವತಿ, ಗುಣವತಿ, ನಾನು ಗರುತಿ. ಈ ನನ್ನ ಅಣ್ಣನ ಮಾತನ್ನು ಕೇಳಿದರೆ ನನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ತಿಳಿಯದೆ ನನ್ನ ಬಗ್ಗೆ ಏನೇನೋ ಮಾತನಾಡಿ ಬಿಟ್ಟಿದ್ದಾನೆ. ಇವನ ಮಾತನ್ನು ಕೇಳಿದರೆ ನನ್ನ ಬೆನ್ನಿಗೆ ಚೂರು ಹಾಕಿದಂತೆ ಆಗುತ್ತದೆ. ಅಯ್ಯೋ ದೇವರೇ, ನಾನೇನು ತಪ್ಪು ಮಾಡಿದಿನಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಪ್ಪ. ನಾನು ಬದುಕಬಾರದು. ಹೌದು, ಈ ಮನೆತನದಲ್ಲಿ ಈ ರೀತಿ ಆಗಬೇಕಾದ್ರೆ ಆ ಪಾಪಿ ಕಾಮರಾಜನ ಪಾತ್ರವನ್ನು ಇರಬಹುದು. ಆ ಪಾಪಿ ಕಾಮರಾಜನೇ ಇರಲಿ ಎಂದಿದ್ದು ನಿಜ ಆದ್ರೆ ಅವನನ್ನು ಕಂಡು ಹಿಡಿದು ಆ ಪಾಪಿಗೆ ಸರಿಯಾದ ಶಿಕ್ಷೆ ನಾನು ಕೊಡಲೇಬೇಕು. ಹೌದು, ಆ ಪಾಪಿ ಕಾಮರಾಜನಿಗೆ